ಮಾಡಿಸ್ಕೊಡ್ತಾರೆ. ಅವ್ರಿಗೆ ಆರ್ಡರ್ ಇಲ್ಲ, ಅಲ್ಲಿರೋ ಪಾಪ ಇನ್ನೊಂದು ಆಗ್ತಿರೋದ್ರೆ ಅವ್ರಿಗೆ ಆರ್ಡರ್ ಇಲ್ಲ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇವ್ರೇನಾದ್ರು ಪಿಕಪ್ ಮಾಡ್ತಾರೆ, ಇವ್ರಿಗೆ ಇದು ಮಾಡ್ತಾರೆ. ಯಾಕೆ ಮಾಡಕ್ ಹೋಯ್ತು ಅವರು ಅಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲ ನಾವು ಯಾವ ತರ ಸ್ಟ್ರೈಕ್ ಮಾಡ್ತಾ ಇದೀವಿ ಅದನ್ನ ಅದೇ ತರ ಆರ್ಡರ್ ಕೊಡಿ ವೇಟ್ ಮಾಡೋದು ತಿಕ್ಕ ಲೇಟ್ ಮಾಡಿದಾರೆ ಕೆಲಸ ಮಾಡೋರು ಈಗ ಅವರು ಹಂಗಂದಿದ ಅವಾಗ ನೀವು ಅಟ್ಲೀಸ್ಟ್ ಹೇಳ್ಬೇಕಂದ್ರೆ ಅವೆಲ್ಲ ಆ ಥರ ಅಬ್ಯೂಸಿಂಗ್ ನಾವು ಬಿಡೋದೇ ಇಲ್ಲ ಸ್ಟೋರಲ್ಲಿ. ಅದು ಈಗ ಈ ತರ ಆಗ್ತಾ ಇದೆ. ಮತ್ತೆ ಇನ್ನೊಂದು ಈಗ ಇದನ್ನ ಇವ್ರಿಗೆ ಹೇಳಿದ್ರೆ ಸರಿ ನೋಡ್ತೀವಿ ಅಂತಾರೆ, ಇದು ಮಾಡ್ತಾರೆ ಅಷ್ಟೇ, ಒಟ್ಟು ಏನು ಮಾಡಲ್ಲ. ಈಗ ಇಲ್ಲಿ ಇಷ್ಟು ಜನಕ್ಕೂ ಕೆಲಸ ಈಗ ಬಿಟ್ಟು ಈಗ ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಬಿಡ್ತಾರೆ. ಈಗ ಏನಾದ್ರು ಕೇಳಿದ್ರೆ ಆಫೀಸ್ ಹತ್ರ ಬನ್ನಿ, ಇದು ಬನ್ನಿ ಅಂತ, ಇಲ್ಲಾಂದ್ರೆ ಏನಾದ್ರು ಬರ್ಕೊಂಡು ಹೋಗ್ತಿದ್ರೆ ಅದು ಬಟ್ ಯಾವಾಗೂ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಇದು 6 ತಿಂಗಳಿಂದ ಆಗ್ತಾನೆ ಇದೆ. ಅದಕ್ಕೆ ಇವಾಗ ಹುಡುಗರು ಏನ್ ಮಾಡೋರು ಅಂದ್ರೆ 50 ಜನ ಸೇರಿ ಇವತ್ತು ಬೆಳಗ್ಗೆಯಿಂದ ಸ್ಟ್ರೈಕ್ ಮಾಡ್ತಾರೆ. ಅವ್ರು ನೋಡಿ ನಾನು ಹೇಳ್ತೀನಲ್ಲ, ಒಂದು ಸೊಲ್ಯೂಷನ್ ತಗೊಂಡ್ರೆ ನೀಟಾಗಿ ತಗೊಳ್ಳಿ. ಅವ್ರು ಸಿಂಪಲ್ ಆಗಿ ಏನು ಅವ್ರೇನಿಲ್ಲ, ಸಿಂಪಲ್ ಆಗಿ ಪರ್ಸನ್ ಅವ್ರಿಗೆ ನಾಟ್ ಅವೈಲೇಬಲ್ ಅಂತ ಮಾಡ್ಬಿಡ್ತಾರೆ, ಎಕ್ಸಾಮ್ ಬ್ಲಾಕ್ ಮಾಡಿ ಬಿಟ್ಟಿರ್ತಾರೆ. ಅದು ನಿಮ್ಮ ಪ್ರಾಬ್ಲಮ್ ಏನು ಮಾಡ್ತಾರೆ, ಸುಮ್ಮನೆ ನಿಮ್ಗೆ ಅವ್ರಿಗೆ ಗೊತ್ತು ನೀವು ಎಷ್ಟೇ ಮಾತಾಡ್ಸಿದ್ರು ಎಷ್ಟೇ ಮಾಡಿದ್ರು ಕೂಡ 1 ದಿವಸ 2 ದಿವಸ ಅಷ್ಟೇ, ಆಮೇಲೆ ವಾಪಸ್ ಎಲ್ಲ ಬಂದೇ ಬರ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, ಎರಡು ಗೊತ್ತಿದೆ. ಅದಕ್ಕೆ ನಾನು ಹೇಳೋದು ಒಂದು ಕರೆಕ್ಟ್ ಅವ್ರು ಗುಂಜರ್ ಪ್ರಕಾರ ಮಾಡೋದು. ಅಲ್ಲೇ ಬನ್ನಿ ಎಲ್ಲ ಹುಡುಗರೆಲ್ಲ ಇದಾರಲ್ಲ ಅವ್ರು ನಾಲೆಜ್ ತಗೊಂಡು ಅಲ್ಲ ಮಾಡ್ಕೊಂಡು ಹೌದಾ, ನಾವು ನಾಲೆಜ್ ತಗೊಂಡು ಒಂದು ಕರೆಕ್ಟ್ ಒಂದು ಲೆಟರ್ ಫಾರ್ಮೆಟ್ ಅಸೋಸಿಯೇಷನ್ ತಗೊಂಡು ನಾವು ಈಗ ನಿಮ್ಮ ಕಡೆಗೆ ಕೆಲಸ ಮಾಡ್ಕೋದಾಗ ನಮ್ಮಲ್ಲಿ ನಾವು ಕೆಲಸ ಫಾಲೋ ಕೊಟ್ಟಿದ್ದೀರಾ ನೀವು ರೈಟಿಂಗಲ್ಲಿ? ಆಕ್ಚುಲಿ ಇದು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಬೆಳಗ್ಗೆ ನಮ್ಗೆ ಇದು ಆಕ್ಚುಲಿ ಇದು ಇವಾಗ ಇವತ್ತಿಂದ ಸಮಸ್ಯೆ ಆಗ್ತಿದೆ ಅಂದ್ಬಿಟ್ಟು ನಾವು ಒಬ್ರು ಇವತ್ತಂತ ಹೇಳ್ಬೋದು. ಇದು 6 ತಿಂಗಳಿಂದ ಆಗ್ತಾನೆ ಇದೆ, 6 ತಿಂಗಳಿಂದ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾನೆ ಇದೀವಿ. ಇನ್ನೊಂದು ಇದು ಇಲ್ಲಿ ಮಾತ್ರ ಆಗ್ತಿರುತ್ತಲ್ಲ, ಇಡೀ ಬೆಂಗಳೂರಲ್ಲಿ ಆಗ್ತಾಯಿದೆ, ಇಡೀ ಇಂಡಿಯಾದಲ್ಲಿ ಆಗ್ತದೆ. ಈಗ ಲಾಸ್ಟ್ ಮೊನ್ನೆನೂ ಮುಂಬೈಲೆಲ್ಲ ಗಲಾಟೆನೇ ಆಗಿದೆ, ಅದು ವೈರಲ್ ಹೌದೌದು, ಮುಂಬೈ ಎಲ್ಲ ಕಡೆ ಇದೇ ಇಶ್ಯೂಗೆ ಆಗಿತ್ತು. ಸೊ ಇದು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಓಕೆ ಕೇಳಿಸ್ಕೊಂತಾರೆ ಅಷ್ಟೇ, ಇದು ಸಾಲ್ವ್ ಮಾಡೋದು. ಈಗ ಅದಕ್ಕೆ ಇವಾಗ ಇನ್ನೊಂದೇನಂದ್ರೆ ನಿಮ್ಮಲ್ಲೇ ಹುಡುಗರಲ್ಲೇ ಗಲಾಟೆ ಇದೆ, ಇಷ್ಟ ಮಾಡಿ ಗ್ರಾಸರಿ ಬಿಡೋದೇ ಇಲ್ಲ. ಅಷ್ಟೇ ಅವ್ರಿಗೆ ಆರ್ಡರ್ ಇಲ್ಲ ಅಂತ ಅವ್ರಿದ್ದಾರೆ. ಸೊ ಅದು ನಮ್ಗೆ ಯಾಕೆ ಹಾಕ್ತಾರೆ, ಅವ್ರಿಗೆ ಹಾಕೊಡ್ಲಿ, ನಮ್ಗೆ ಬೇಡವೇ ಬೇಡ, ಅದು ನಮ್ಗೆ ತೆಗ್ದಾಕ್ಲಿ ಅಂತ ಜಾಯ್ನಿಂಗ್ ಆಗ್ಬೇಕಾದ್ರೆ ಫುಡ್ ಐಡಿ ಅಂತ ನಾವು ಫಸ್ಟ್ ಯೂಸ್ ಮಾಡಿರ್ತೀವಿ. ಇದು ಮಧ್ಯ ಬಂದ್ಬಿಟ್ಟು ಜೀನಿ ಆಡ್ ಮಾಡೋದು, ಮತ್ತೆ ಯಾವ್ದಾದ್ರು ಒಪ್ಪೋಲೋ ಯಾವುದೋ ಫಾರ್ಮಸಿ ಆಡ್ ಮಾಡೋದು. ಮೋಸ್ಟ್ ಹೊಸ ಅಪ್ಡೇಟ್ ಬರುವಾಗ ನಿಮ್ಗೆ ಅಗ್ರಿ ಅಂತ ಬರ್ತದೆ, ಏನು ಇಲ್ಲ. ಅದನ್ನೇ ನಾವು ಕೇಳ್ತಿರೋದು, ಯಾರಿಗೂ ಪರ್ಮಿಷನ್ ತಗೊಂಡಿಲ್ಲ. ಈ ತರ ಲೈಕ್ ಹಿಂಗಾಗಿದೆ, ಹಿಂಗ್ ನಾವು ಇನ್ಸ್ಟಾ ಮಾರ್ಟ್ನ ಆಡ್ ಮಾಡ್ತಿದ್ವಿ, ಯಾರಾದ್ರೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ಹೋದ ವರ್ಷ ಆಮೇಲೆ ಇನ್ನೊಂದು ಹುಡುಗರು ಹೇಳ್ತಿರೋದು, ಈಗ ನಮ್ಗೆ ಕೊಡ್ಲಿ, ನಾವು ಬೇಡ ಅನ್ನಲ್ಲ, ಬಟ್ ಅದಕ್ಕೆ ನಮ್ಗೆ ಏನ್ ಸರ್ಜ್ ಇದೆ ನಮ್ಗೆ ಕೊಡ್ಲಿ, ನಾವು ಮಾಡ್ತೀವಿ. ಫುಡ್ ತರ ಈಗ ಬಂದು ಇನ್ಸೆಂಟಿವ್ಸ್ ಬೇಸ್ಡ್ ಹೇಳ್ತೀನಿ. ಈಗ ಇಲ್ಲೊಂದು ದಾವಣಗೆರೆ ಬೆಣ್ಣೆ ದೋಸೆ ಒಂದು ಆರ್ಡರ್ ಇದೆ, ಇದು ಫುಡ್ ಐಡಿ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಒಂದು 10 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಸರ್ಜ್ ಅಂತ ಕೊಡ್ತಾರೆ. ಅದೇ ನೀವು ಇನ್ಸ್ಟಾಮಾರ್ಟ್ ಆರ್ಡರ್ನ ಪಿಕಪ್ ಮಾಡಕ್ ಹೋದ್ರೆ 10 ಕಿಲೋಮೀಟರ್ ಹೋದ್ರು ನಿಮ್ಗೆ ಯಾವುದೇ ರೀತಿ ಸರ್ಜ್ ಇರಲ್ಲ. ಬರೀ 20 ರೂಪಾಯಿ ಇದ್ರೆ 20 ರೂಪಾಯಿ, ಇಲ್ಲ 30 ರೂಪಾಯಿ ಕೊಡ್ತಿರೋದು, ಎಕ್ಸ್ಟ್ರಾ 1 ರೂಪಾಯಿನೂ ಕೊಡಲ್ಲ. ಸೊ ಇನ್ನೊಂದ್ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಲಾಂಗ್ ಆಗ್ಬಿಡ್ತಾರೆ, 4 ಕಿಲೋಮೀಟರ್ 5 ಕಿಲೋಮೀಟರ್ 6 ಕಿಲೋಮೀಟರ್ ಆಗ್ತಾರೆ. ಬರೀ ಅದಕ್ಕೆ 20 ರೂಪಾಯಿ 25 ರೂಪಾಯಿ ಮೋಸ ಮಾಡ್ತಾ ಇದ್ದಾರೆ. 20 ರೂಪಾಯಿ ಇತ್ತು, ಇವಾಗ 9 ರೂಪಾಯಿ ಸರ್ಜ್ ಕೊಡಲ್ಲ. ಮತ್ತೆ ಇನ್ನೊಂದ್ ಏನಾಗ್ತದೆ, ಈ ಸರ್ಜ್ ಅನ್ನೋದು ಡೇ ಬೈ ಡೇ ಕಮ್ಮಿ ಆಗ್ತಾ ಇದೆ. ಮೊದಲೆಲ್ಲ 40 ರೂಪಾಯಿ ಕೊಡೋರು, 30 ರೂಪಾಯಿ ಕೊಡೋರು, ಇವಾಗ ಬರೀ 10 ರೂಪಾಯಿ 5 ರೂಪಾಯಿ ಕೊಡ್ತಾರೆ. ಇದು ನಿಮ್ಗೆ ಡಿಸ್ಟೆನ್ಸ್ ಏನೋ ಇರಲಿಲ್ಲ, ಇಷ್ಟೇ ಡಿಸ್ಟೆನ್ಸ್ ಸರ್. ಹಾಗಾಗಿ ಒಂದು ಇನ್ಸ್ಟಾಮಾರ್ಟ್ಗೆ ಬಂದು ಇನ್ಸ್ಟಾಮಾರ್ಟ್ ರೈಡರ್ಸ್ಗೆ 10-15 ಕಿಲೋಮೀಟರ್ ಸಾಗರನಗರ ಫುಲ್ ನಾವು ಈಗ ಇನ್ನೊಂದೇನಂದ್ರೆ ಇನ್ಸ್ಟಾಮಾರ್ಟ್ ರೈಡರ್ಸ್ ಅಂತ ಏನಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಬರೀ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಷ್ಟೇ, ಮ್ಯಾಕ್ಸಿಮಮ್ 5-10. ಅದೇ ಈ ಹುಡುಗರಿಗೆ 15, 20, 17. ಬಟ್ ರೇಟ್ ಅಷ್ಟೇ, ಹೋಗ್ಲೇಬೇಕು. ಒಂದೇ ಆರ್ಡರ್ ರಿಜೆಕ್ಟ್ ಮಾಡ್ಬೇಕು, ಇಲ್ಲ ಒಂದು ಮೇಲೆ ಇನ್ನೊಂದು ಆರ್ಡರ್ ರಿಜೆಕ್ಟ್ ಮಾಡಿದ್ರೆ ಅವತ್ತಿನ ದಿನ ಇನ್ಸೆಂಟಿವ್ ಬರಲ್ಲ. ಒಂದ್ ದಿನಕ್ಕೆ ಆದ್ರೆ 2 ಹಾಕಿದ್ರೆ ಪಾಪ ಹುಡುಗರು ರಿಜೆಕ್ಟ್ ಮಾಡ್ಬಿಟ್ಟು ಅವತ್ತಿನ ಒಬ್ಬರಿಗೆ ಆಗ್ತಿದೆ, ಒಂದ್ ದಿವಸ ಆಗ್ತಿದೆ ಅಂದ್ರೆ ಏನು ಅನ್ಬೋದು. ಇದು ಪ್ರತಿದಿನ ಪ್ರತಿ ಹುಡುಗರು ಆಗ್ತಾರೆ. ಇವ್ರಿಗೆ ಹೇಳ್ತಾನೆ ಇದೀವಿ. ಈಗ ನಾವು ನಮ್ ಜೊತೆ ಒಂದು 8 ಜನ ಹುಡುಗರು ಕೋರಮಂಗಲಕ್ಕೆ ಹೋದ್ವಿ, ಅಲ್ಲಿ ಅವತ್ತಿನ ದಿವಸ ಹೇಳ್ಬಿಟ್ಟು ಇದೆಲ್ಲರಿಗೂ ಆಗ್ತಿದೆ ಅಂತ ಹೇಳ್ಬಿಟ್ಟು ಆತರ ಹೋಗಿ ಬಂದಿರೋದು. ಇದು ನಮ್ಮನ್ನು ನೋಟೇಟ್ ಮಾಡ್ತಾರೆ. ಈಗ ನನ್ನನ್ನ ಬಿಸಿ ಮೂಡ್ ಹಾಕಿದ್ದಾರೆ. ಈಗ ನನಗೆ ಅದನ್ನ ತೆಗಿಯೋದೇ ಇಲ್ಲ. ಸೊ ಈ ತರ ಟಾರ್ಗೆಟ್ ಬಿಸಿ ಮೋಡ್ ಅಂದ್ರೆ ಈಗ ನನಗೆ ಅದು ಬಿಸ್ನೆಸ್ ಮೋಡ್ ಅಂತ ಆಡ್ ಮಾಡವ್ರೆ. ಈಗ ನನಗೆ ಅದು ಇನ್ಸ್ಟಾಮಾರ್ಟ್ನ ಲೈಫ್ ಟೈಮ್ ತೆಗಿಯಕ್ಕೆ ಆಗಲ್ಲ. ಈಗ ಈ ತರ ಏನಾದ್ರು ನಾವು ಮಾತಾಡ್ತೀವಿ ಅಂದ್ರೆ, ಈಗ ಹುಡುಗ ಬಂದ್ ಮಾತಾಡ್ತೀವಿ, ಹುಡುಗನ್ ಟಾರ್ಗೆಟ್ ಮಾಡ್ತೀವಿ, ಇಲ್ಲ ಐಡಿ ಬ್ಲಾಕ್ ಮಾಡ್ಬಿಡೋದು, ಆರ್ಡರ್ ಕೊಡದೆ ಮಾಡ್ಬಿಡೋದು, ಈ ತರ ಮಾಡೋದು. ಕೇಳಿದ್ರೆ ನಮಗ್ ಗೊತ್ತಿಲ್ಲ ಇದು IR ಟೀಮ್ ಅಂತ. ಮತ್ತೆ ಇವಾಗ ರೇಟ್ ಸರ್ಜ್ ಇರುತ್ತಲ್ಲ, ಹೋದ ವರ್ಷ 60ರಿಂದ 64-40 ರೂಪಾಯಿ ಬರೀ 20 ರೂಪಾಯಿ ಮಾಡೋದು.
ಮಳೆ ಟೈಮ್ ಯಾರು ಮಾಡ್ತಾರೆ ಮಳೆ ಟೈಮ್ ಇಲ್ಲಿಂದ ಬಿದ್ರು ಮುಂಚೆ 60 ರೂಪಾಯಿ ಕೊಡ್ತಿದ್ರು, ಹತ್ರ ಬಿದ್ರು ಲಾಂಗ್ 60 ರೂಪಾಯಿ ನಾವು ಹೊಡಿತಿದ್ವಿ. ಅವಾಗ ಅದು ದುಡ್ಡು ಬರ್ತಿದ್ದು ಹತ್ರ, ಇವಾಗ ಬರೀ 20 ರೂಪಾಯಿ ಕೊಡ್ತಾರೆ. ಇನ್ನೊಂದು ಈ ಹುಡುಗರು ಇಷ್ಟೆಲ್ಲ ಲೈಕ್ ಒಗ್ಗಟ್ಟಾಗಿದ್ದು ಇಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಈಗ ಆ ವ್ಯಕ್ತಿ ಇಮಿಡಿಯೇಟ್ ಆಗಿ ಬಂದಿದ್ದಾರೆ. ಈಗ ಅಕಸ್ಮಾತ್ ಒಬ್ರು ಇಬ್ರು ಏನಾದ್ರು ನಿಂತ್ಕೊಂಡು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಇವರು ಹೊಸಬ್ರಂತೆ ಈ ಝೋನ್ಗೆ. ಓಕೆ, ಈಗ ಈ ಹುಡುಗನಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಈ ಹುಡುಗ ಮೆಸೇಜ್ ಮಾಡಿ ಕಾಲ್ ಮಾಡಿದ್ರೆ ಈಗ ಐಡಿ ಬ್ಲಾಕ್ ಮಾಡ್ತೀನಿ ಹೇಳ್ರು ನಿಮ್ಗೇನಪ್ಪ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಪ್ರಾಬ್ಲಮ್ ಏನೋ ಇದೆ ಅಂತ ಹೇಳ್ತಿದ್ರು. ಬನ್ನಿ ಅಕೌಂಟ್ ನಂಬರು IFSC ಕೋಡ್ ಎಲ್ಲ ತಗೊಳ್ಳಿ ಬ್ರೋ. ಮೊಬೈಲ್ ಕ್ಲಿಯರ್ ಆಯ್ತಾ ಸರ್? ಬೇರೆ ಏನಾದ್ರು ಇದು ಇದೆ? ಏನ್ ಕ್ಲಿಯರ್ ಆಗಿದೆ? ಏನ್ ಪ್ರಾಬ್ಲಮ್? ಸರ್ ನೀವು ಇಲ್ಲಿಂದ ಬರ್ತಾರೆ? ನಾನು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಏನು ಪ್ರಾಬ್ಲಮ್ ಅನಲೈಸ್ ಮಾಡೋದು? ಹಾಂ ಸರ್, ನೋಟಿಫೈ ಮಾಡ್ಕೊಂಡಿದ್ದೀವಿ, ನಾವು ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಮಾಡಿದ್ದಾರೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ ಸರ್. ಸರ್ ತಮ್ಮ ಹೆಸರು? ಸರ್ ತಾವೇನಾಗಿದೆ? ಝೋನ್ ವೈಸ್ ಯಾವ ಥರ? ಹೌದು, ಈ ಝೋನ್ ವೈಸ್ ಮ್ಯಾನೇಜರ್ ಸರ್? ಆಕ್ಚುಲಿ ನಾವು ಅವರು ಸಂಜಯ್ ನಗರ, ಸಾಕರ್ ನಗರ ಎರಡು ಮ್ಯಾನೇಜರ್. ನಾನು ಯಶವಂತಪುರ ಎಲ್ಲ ಜೋನ್. ಸೊ ಇವಾಗ ನಿಮಗೆ ಮೇಜರ್ ಗೊತ್ತು, ಬರೀ ನಮ್ಮ ಬೆಂಗಳೂರು ಅಂತ ಅಲ್ಲ, ಸುಮಾರು ಆಲ್ ಪ್ಯಾನ್ ಇಂಡಿಯಾ ಇದೇ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮಗೂ ಅಪ್ಡೇಟ್ಸ್ ಇರುತ್ತೆ, ಬಿಕಾಸ್ ಯುವರ್ ಮ್ಯಾನೇಜರ್ಸ್ ಆಫ್ ಕಂಪನಿ. ನಿಮ್ಗೆ ಅಪ್ಡೇಟ್ಸ್ ಇದೆ, ಎಲ್ಲೆಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಏನು ರೀಸನ್ ಸ್ಟ್ರೈಕ್ ಆಗ್ತಾ ಇದೆ, ನೀವು ಹೆಂಗೆ ಇದನ್ನು ಓವರ್ಕಮ್ ಮಾಡಬೇಕು ಅನ್ನೋದು ನಿಮಗೆ ಆಲ್ಮೋಸ್ಟ್ ನಾಲೆಜ್ ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನಾವು ಯಾಕಂದ್ರೆ ನಾವು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಇದೆ ನಿಮ್ಗೆ ಮ್ಯಾನೇಜರ್ಸ್ ಝೋನಲ್ಲೂ, ಸಿಟಿ ಹೆಡ್ಡು, ಸ್ಟೇಟ್ ಹೆಡ್ಡು, ಇವನ್ನೆಲ್ಲ ನಾವು ಮೀಟ್ ಆಗ್ತಾ ಇದ್ದೀವಿ. ಮೀಟ್ ಆಗಿ ಅವ್ರನ್ನ ನಾವು ಮಾತಾಡುವಾಗ ಸೊ ಎವ್ರಿ ಒನ್ ಆರ್ ಟೆಲಿಂಗ್ ದಟ್ ದೇ ವಿಲ್ ಸಾಲ್ವ್ ದ ಇಶ್ಯೂಸ್. ಸೊ ಹೌ ಸೀರಿಯಸ್ ಆರ್ ಯು ಅಬೌಟ್ ಸಾಲ್ವಿಂಗ್ ದ ಇಶ್ಯೂಸ್? ಓಕೆ, ಒಂದರ್ಥ ಬರೋಣ. ಸಿ ಹಿಯರ್ ವಿ ಆರ್ ನಾಟ್ ಹಿಯರ್ ಟು ಫೈಟ್. ಒಂದು ಬಂದು ಇಟ್ ಈಸ್ ಬೇಸ್ಡ್ ಔಟ್ ಆಫ್ ದೇರ್ ಕನ್ಸರ್ನ್. ಅವ್ರ ಕನ್ಸರ್ನ್ ಇರೋದ್ರಿಂದ ನಾವು ಬಂದಿದ್ದೀವಿ. ಸೊ ನೀವು ನೀವು ಬಂದಿರೋದು ಒಂದು ಬಿಸ್ನೆಸ್ ಆಂಪರ್ ಆಗಿದೆ ಅಂತ ನೀವು ಬಂದಿದ್ದೀರಾ, ಕರೆಕ್ಟ್? ಸೊ ಹಿಯರ್ ವಿ ಹ್ಯಾವ್ 2 ಡಿಫರೆಂಟ್ ಮೋಟಿವ್ಸ್. ಸೊ ನಿಮ್ದು ಬಿಸ್ನೆಸ್ ಪ್ರಾಬ್ಲಮ್ ಆಗಬಾರ್ದು, ನಮ್ಮ ಹುಡುಗರಿಗೂ ಒಂದು ಸೊಲ್ಯೂಷನ್ ಸಿಗಬೇಕು. ಸೊ ವಾಟ್ ಆರ್ ವಿ ಡೂಯಿಂಗ್ ಅಂತ ನಾನು ಹೇಳೋದು. ಸೊ ಹೌ ಆರ್ ವಿ ಆಕ್ಚುಲಿ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್? ಪ್ರಾಬ್ಲಮ್ ಇವಾಗ ಆಲ್ರೆಡಿ ಸಾಲ್ವ್ ಆಗಿದೆ, ಸೊಲ್ಯೂಷನ್ ಕೊಟ್ಟಿದ್ದೀವಿ. ಓಕೆ, ಸೊ ನನ್ಗೆ ಅರ್ಥ ಆಗ್ತಲ್ಲ ಏನಂತ ನನ್ಗೆ ಅರ್ಥ ಆಗ್ತದೆ. ಓಕೆ. ಸೊ ಇವಾಗ ಒಬ್ಬವರು ನಿಮ್ಗೆ ಯಾರು ಇನ್ಫಾರ್ಮ್ ಮಾಡಿರೋದು? ನಮಗೆ ಅಸೋಸಿಯೇಷನ್ ಕಡೆ ಹುಡುಗರೆಲ್ಲ ಬಂದು ನಮ್ಗೆ ಒಂದು ಲೆಟರ್ ಕೊಡ್ತಾರೆ. ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿಲ್ ಕಮ್ ಅಂಡ್ ಟಾಕ್ ಟು ಯು ಗೈಸ್. ಸಿ ಇಲ್ಲಿ ಬಂದು ಮೀಟ್ ಆಗೋದು ಇಟ್ ಇಸ್ ಎ ಜನರಲ್ ವೇ. ಸೊ ಇಟ್ ಈಸ್ ಲೈಕ್ ವಿ ಹ್ಯಾವ್ ಟು ಕಮ್ ಟು ಯುವರ್ ಲೊಕೇಶನ್ ಅಂಡ್ ವಿಲ್ ಟಾಕಿಂಗ್. ದಟ್ ಈಸ್ ವೆರಿ ಡಿಫರೆಂಟ್. ಅದು ಬಂದು ನಮ್ಮ ನ್ಯಾಷನಲ್ ಮೇನ್ ಚೇರ್ಮನ್ ಇದ್ದಾರೆ. ಸೊ ದೇ ವಿಲ್ ಡೈರೆಕ್ಟ್ಲಿ ಕಾಲ್ ಟು ಯು ಗೈಸ್. ಸೊ ದಟ್ಸ್ ಅ ಹೋಲ್ ಡಿಫರೆಂಟ್ ಸೆನಾರಿಯೋ. ಓಕೆ. ಸೊ ನಾನೇನು ಹೇಳೋದಂದ್ರೆ ಮೇನ್ ಇವಾಗ ಇವರು ಸಾಲ್ವ್ ಆಗಿರುತ್ತೆ. ನಿಮ್ದು ಆಕ್ಚುಲಿ ಏನ್ ಕನ್ಸರ್ನ್ ಇದೆ ಒಬ್ರು ಹೇಳಿ. ಒಂದು ನಿಮಿಷ ಅದೇ ಸರ್, ಈಗ ನಮ್ದು ಕನ್ಸರ್ನ್ ಎಲ್ಲ ಹೇಳಿದೀವಿ, ಬಟ್ ಅವರು ಅದಕ್ಕೆ ಸಜೆಷನ್ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಸಜೆಷನ್ ಸರ್ ಏನಂತಿದ್ರೆ ನಾವು ಈ ಟೈಪ್ ಇದೆ, ನೀವು ಕೇಳೋದಕ್ಕೆ ಏನಿಲ್ಲ, ಈಗ ಡಿಪೆಂಡ್ ಅಪಾನ್ ಏರಿಯಾ ಮೇಲೆ, ಅದ್ರ ಮೇಲೆ ಇದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಹೈಯರ್ ಅಥಾರಿಟಿ ಜೊತೆ ಮಾತಾಡಿ ಅದೇನು ಅನುಕೂಲ ಆಗುತ್ತಲ್ಲ ಅದು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಮ್ಗೆ ಮೇನ್ ಬೇಕಾಗಿರೋದು ಇದೆ. ನೀವು ಫೋಟೋ ಯುವರ್ ಟೇಕಿಂಗ್ ದಿಸ್ ವೆರಿ ಸೀರಿಯಸ್ಲಿ. ಇಫ್ ನೀವು ಅವ್ರ ಕಷ್ಟ ನಿಮಗೂ ಗೊತ್ತಿಲ್ಲ, ಡೆಲಿವರಿ ಎಕ್ಸಿಕ್ಯೂಟಿವ್ ಕಷ್ಟ ಏನನ್ನೋದು ಫಸ್ಟ್ ಕಷ್ಟ. ಯಾರ್ಯಾರು ಏನೇನು ಬೇರೆ ಬೇರೆ ಇವಾಗ ಇಂಜಿನಿಯರ್ ಓದಿರೋರು ಪಾಪ ಡೆಲಿವರಿ ಕೆಲಸಕ್ಕೆ ಬಂದ್ಬಿಡ್ತಾ ಇದ್ದಾರೆ, ನಿಮಗೂ ಗೊತ್ತಿದೆ. ಬಿಕಾಸ್ ದಿಸ್ ಇಸ್ ಒನ್ ಫೀಸಿಬಲ್ ಫೀಲ್ಡ್ ವೇರ್ ಓದಿರೋರ್ಗೂ ಓದಿಲ್ದಿರೋರ್ಗೂ ಎಲ್ಲ ಫೀಲ್ಡ್ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ವೇರ್ ದೇ ಕ್ಯಾನ್ ವರ್ಕ್. ಇಟ್ ಆಲ್ಸೋ ಪ್ರೊವೈಡಿಂಗ್ ಆಲ್ ದಿಸ್ ಲಾಜಿಸ್ಟಿಕ್ ಕಂಪನೀಸ್, ಫುಡ್ ಕಂಪನೀಸ್, ಎಲ್ಲರಿಗೂ ಇಟ್ಸ್ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸೊ ಪ್ರಾಬ್ಲಮ್ ಇಷ್ಟು ಅರೈಸ್ ಆಗುವಾಗ ವಿ ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್. ಸೊ ನಮ್ದು ಒಂದು ಕ್ವಶನ್ ಇರೋದು, ಆ ಸೊಲ್ಯೂಷನ್ ನೀವು ಎಷ್ಟು ಬೇಗ ನಮಗೆ ಮಾಡ್ಕೊಳ್ತೀವಿ ಆರ್ ವಾಟ್ ಇಟ್. ಇವಾಗ ನೀವು ಹೋಗ್ತೀರಾ, ಓಕೆ ಇವತ್ತಾಯ್ತು, ಇವ್ರಿಗೆ ಕನ್ವಿನ್ಸ್ ಮಾಡ್ತೀರಾ, ಇವ್ರು ಟೆಲ್ ಯು ಗೋ. ಬಟ್ ನಾಳೆ ಬರ್ತೀರಲ್ಲ ವಿತ್ ಸೊಲ್ಯೂಷನ್ ಬರ್ತೀರಾ, ಅಥವಾ ಮತ್ತೆ ನೆಕ್ಸ್ಟ್ ಏನ್ ಪ್ರೊಸೀಜರ್, ಹೌ ವಿ ಹ್ಯಾವ್ ಟು ಫಾಲೋ? I have given clarity on this. ತಿರ್ಗಿ ಅಲ್ಲಿಗೆ They are not satisfied on your clarity. That is why we are interfering. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇಫ್ ದಿಸ್ ಪೀಪಲ್ ಆರ್ ಕಮಿಂಗ್, ಇವ್ರು ಮುಂದೆ ಬಂದು ನಿಂತು ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ
ಇವಾಗ ನೀವು ಮ್ಯಾನೇಜರ್ ಇರ್ತೀರಾ, ಯು ವಿಲ್ ಜಸ್ಟ್ ಟಾರ್ಗೆಟ್ ದಿಸ್ ಪೀಪಲ್, ಟಾರ್ಗೆಟ್ ಮಾಡಿ ಯು ವಿಲ್ ಜಸ್ಟ್ ಬ್ಲಾಕ್ ದರ್ ಐಡೀಸ್. ಸೊ ಹಿಯರ್ ವಿ ವಿಲ್, ಇವಾಗ ನಾವೇನಂತಂದ್ರೆ ನಾವು ಆಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂಡ್ ಜನರಲ್ ಸೆಕ್ರೆಟರಿ ವಿ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯುವರ್ ಕಂಪನಿ. ಓಕೆ, ಇನ್ ಕೇಸ್ ಇಫ್ ಇಟ್ ಇಸ್ ಲೀಗಲ್ ಆಲ್ಸೋ ವಿ ವಿಲ್ ಓನ್ಲಿ ಬಿ ದರ್. ಸ್ಟೇಷನ್ ನಾವೇ ಇರ್ತೀವಿ, ಇವ್ರ ಪಡಿಗೆ ಇವ್ರು ಇರ್ತಾರೆ. ಆನ್ ಬಿಹಾಫ್ ಆಫ್ ದಮ್ ವಿ ಆರ್ ಟಾಕಿಂಗ್ ಟು ಯು ಗೈಸ್. ಸೊ ದಿಸ್ ಇಸ್ ಲೈಕ್ ಒನ್ ಪ್ಲಾಟ್ಫಾರ್ಮ್. ರೆಪ್ರೆಸೆಂಟೇಟಿವ್ ಆಫ್ ಡೆಲಿವರಿ ಬಾಯ್ಸ್. ನೀವು ನಾಳೆ ದಿವಸ ಏನೋ ಪ್ರಾಬ್ಲಮ್ ಆಯ್ತು ಅಂತ ಕೂಡ ಯು ಕ್ಯಾನ್ ಆಲ್ಸೋ ರೀಚ್ ಬ್ಯಾಕ್ ಟು ಅಸ್. Like your Swiggy, CFO, everyone, they talk to us directly. ಅದೇ ಬಂದಿದೆ. ಬನ್ನಿ ನೀವೇ ವೈ ಯು ಆರ್. ಓಕೆ, ಅವರು ಏನು, ವಾಟ್ ಇಸ್ ದಿಸ್ ಪೊಸಿಷನ್ ಸರ್? ಅವರು ಅದು ಡೀಟೇಲ್ಸ್ ತಗೊಳ್ಳಿ. We will put up this issue directly to the company because ಇಲ್ಲಿ ಮಾತಾಡುವಾಗ he has to be here. Okay. What is it? ಏನದು? What is his behavior? ಸರ್ ಈಗ ನೋಡಿ, ಅವರು ನಾನು ಒಪ್ಕೊಂತೀನಿ, ನಾನು ಯುವೆಲ್ ಝೋನ್, ಓಕೆನಾ. ಸೊ ನಂದು ಇದೇ ಸಮಸ್ಯೆ ಇದೆ, ನಾನು ಅರ್ಥ ಮಾಡ್ಕೊತೀನಿ. ಇಲ್ಲಿ ಹೊಸಬ್ರು ಬಂದವ್ರೆ, ಈಗ ಟ್ಯಾಕಲ್ ಮಾಡಕ್ಕೆ ಒಂಚೂರು ಕಷ್ಟ ಆಗ್ಬೋದು, ಅದನ್ನ ಹೇಳ್ಬಿಟ್ಟು ಹೋಗ್ಬೋದಲ್ವಾ? ಈಸ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಎಜುಕೇಟೆಡ್ ಅಲ್ವಾ? ಈಗ ಈ ಹುಡುಗರೆಲ್ಲಾನು ಒಂದ್ ದಿವಸ ಅರ್ನಿಂಗ್ಸ್ ನ ಬಿಟ್ಟು ಯಾಕೆ ಇಲ್ಲಿ ಬಂದಿದ್ದಾರೆ ಸರ್? ಈಗ ಆಮೇಲೆ ಒಂದು ಕಂಪ್ಲೇಂಟ್ ಮಾಡ್ಬಿಡ್ತೀನಿ, ಇನ್ನೊಂದು ನಾವು ಬಂದ್ಬಿಟ್ಟು ಇಲ್ಲಿ ಮಾತ್ರ ಆಗ್ತಿದೆ ಅಂತ ಮಾತ್ರ ನಾವು ಕಂಪ್ಲೇಂಟ್ ಇಲ್ಲಿ ಮಾಡ್ತಿಲ್ಲ. ಆಕ್ಚುಲಿ ಇಡೀ ಬೆಂಗಳೂರಲ್ಲೂ ಪ್ರತಿ ಝೋನಲ್ಲೂ ನಾವು ಮೆಂಬರ್ಶಿಪ್ ನಮ್ಮ ಅಸೋಸಿಯೇಷನ್, ಅದು ಬೇಕಾದ್ರೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಹ್ಯಾಂಡ್ ಓವರ್ ಮಾಡಿ. Okay. So we have a complaint. Everybody signed that. Everything has been done. Okay. You can give me a copy. I will send to my higher authorities and I will talk with them. So I have taken all these people's concerns. Okay. So not ಯಾಕಂದ್ರೆ ಇವೆಲ್ಲ ಕನ್ಸರ್ನ್ಸ್ ತಗೊಂಡಿದ್ದೀರಿ. ಇವಾಗ ಇವ್ರು ಏನಿದೆ ಎಲ್ಲ ನಾವು ಒಂದು 10 to 20 ನಿಮಿಷ ಟೈಮ್ ಕೊಡ್ತೀವಿ. ಅವ್ರು ಪ್ರಿಪೇರ್ ಆಗಿರ್ಲಿಲ್ಲ. ನಾವು ಏನ್ ನಾವು ಸ್ಟಾರ್ಟಿಂಗ್ ಬಂದ್ರೆ ಸರ್ ನಾವು ಎಲ್ಲ ಮಾತಾಡೋಕೆ ದಯವಿಟ್ಟು ಟೈಮ್ ತಗೊಳ್ಳಿ. ನಾವು ಬಂದಿರೋದು ನಿಮ್ ಕನ್ಸರ್ನ್ ಸಾಲ್ವ್ ಮಾಡೋದು, ಓಕೆನಾ? ಟೈಮ್ ಕೊಡಿ. ಟೈಮ್ ಕೊಟ್ವಿ, 15-20 ನಿಮಿಷ ಟೈಮ್ ತಗೊಂಡ್ರು, ಹೇಳಿದ್ರು ಮೇಜರ್ ಪ್ರಾಬ್ಲಮ್ 5-4 ಪ್ರಾಬ್ಲಮ್ಸ್ ಹೇಳಿದ್ರು. ಸೊ ಇದು ಸಾಲ್ವ್ ಆಗುತ್ತೆ, ಇದು ಸಾಲ್ವ್ ಆಗಲ್ಲ ಅಂತಾರೆ ಪಾಯಿಂಟ್ ಹೇಳ್ತಾರೆ, ಹೇಳಿದೀವಿ. ಏನ್ ಸಾಲ್ವ್ ಆಗ್ಬೋದು, ಏನ್ ಸಾಲ್ವ್ ಆಗೋದಿಲ್ಲ ಯಾವ್ದು ಅಂದ್ರೆ, ಸೊ ಈಗ ಒಂದೇ ಸಲ ಎಲ್ರಿಗೂ ಇನ್ಸ್ಟಾಲ್ ಮಾಡೋ ಪ್ರಾಬ್ಲಮ್ ಹೇಳಿದ್ವಿ, ಒಂದೇ ಸರಿ ಎಲ್ರಿಗೂ ರಿಮೂವ್ ಮಾಡಕ್ಕಾಗಲ್ಲ. ವಿ ಆರ್ ಟೇಕಿಂಗ್ ರಿಕ್ವೆಸ್ಟ್ ವಿತ್ ದಮ್. ಸೊ ವಿ ಆರ್ ರಿಮೂವಿಂಗ್ ಪರ್ಟಿಕ್ಯುಲರ್ ಲೈಕ್ 4-5 ಪೀಪಲ್ಸ್ ಆನ್ ದ ವೀಕ್. ಈಗ ಕಂಪ್ಲೀಟ್ ಆಗಲಿ, ಬಿಡ್ಬೇಕು. ನೀವು ಹೇಳಿ ನಾವು ಅದಕ್ಕೆ. ಸೊ ಇನ್ನೊಂದು ಸರ್ಜಸ್ ಎಲ್ಲ ಹೇಳಿದ್ರು, ಅದೆಲ್ಲ ಎಸ್ಕಲೇಟ್ ಮಾಡ್ತಾ ಇದ್ವಿ. ಸೊಲ್ಯೂಷನ್ಸ್ ಕೊಡಕ್ಕೆ ನಾವು ರೆಡಿ. ಸೊ ನಾವೇನು ಫಾಲೋ ಅಪ್ ಮಾಡ್ತೀವಿ ಸರ್? ಹುಡುಗ ಡೈಲಿ ಮ್ಯಾನೇಜರ್ ಬರ್ತಾರೆ ಸರ್ ಬಂದು. ಇವಾಗ ಇವಾಗ ಸರ್ ನೀವು ಪೇಷನ್ಸ್ ಹೆಂಗ್ ನಿಂತ್ಕೊಂಡು ಇಲ್ಲಿ ಮಾತಾಡ್ತೀರಾ? ಆ ಮನುಷ್ಯನ್ಗೆ ಪೇಷನ್ಸ್ ಇಲ್ವಾ? ಈಗ ನಮ್ಮ ಪೇಷನ್ಸ್ ನಾವು ಕಲ್ಸ್ಕೊಡೋದು ಕ್ವಶನ್ ಅಲ್ಲ, ನಾನು ಹೇಳೋದು ಸರ್, ಪೇಷನ್ಸ್ ನಾವು ಕಲ್ಸ್ಕೊಡೋದು ಸರ್. ಇವಾಗ ನೀವು ಒಂದು ಹುಡುಗರು ಪ್ರಾಬ್ಲಮ್ ಅದ ನಿಂತ್ಕೊಂಡು ನೀವು ಇದು ಮಾಡಿದ್ರೆ, ನಾವು ಅದೇ ನಮ್ಗೆ ಬೇರೆ ಕೆಲಸ ಎಲ್ಲ ಬಿಟ್ಟು ನಾವು ಅದೇ ತರ ಬಂದಿರೋದು. ನಿಂತ್ಕೊಂಡು ಒಂದು ಮಾತಾಡಿ ಸೊಲ್ಯೂಷನ್ ತಗೊಳ್ಳೋದನ್ನ ಬಂದಿರೋದು. ಇಲ್ಲ ನಾವು ನೀವು ಕಿತ್ತಾಟಕ್ಕೆ ಬಂದಿದ್ದೀರಾ ಅಂತ ಬನ್ನಿ ನಾವು ಕಿತ್ತಾಡ್ಬಿಟ್ಟು ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ನಾವ್ ಹೇಳ್ತೀವಿ. ಬಿಹೇವಿಯರ್ ಕಿತ್ತಾಡೋದ್ರಿಂದ ಇಲ್ಲಿ ಸೊಲ್ಯೂಷನ್ ಅಲ್ವಾ? ನಾನು ಅದಕ್ಕೆ ತಾನೇ ಸರ್ ಬಂದಿರೋದು. ಈಗ ಇವ್ರು ಕೇಳ್ತಾ ಇರೋದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಹೋಗ್ಬಿಟ್ರೆ ನಾಳೆ ದಿವಸ ಏನ್ ಮಾಡ್ತಾರೆ? ಇಲ್ಲ ಸರ್, ಆಕ್ಚುಲಿ ನೀವು ಯಲಹಂಕ ದೇವಳ್ಳಿ ಮ್ಯಾನೇಜರ್, ಅವರು ನಮ್ಮ ಮ್ಯಾನೇಜರ್, ನಮ್ಮ ಮಾತೇ ಕೇಳ್ತಾ ಇಲ್ಲ. ನೀವು ಬೇರೆ ಜೀವನದಿಂದ ಬಂದಿದ್ದೀರಾ, ನೀವ್ ಹೇಳ್ತಾ ಇದ್ದೀರಾ ಇದು ಇನ್ಸ್ಟಾಮಾರ್ಟ್ ಆಡ್ ಮಾಡಿದೀನಿ ಅಂತ. ಏನಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಹುಡುಗರು? ಇಲ್ಲ. ಏನಂದ್ರೆ ನೋಟಿಫಿಕೇಶನ್ ಕೊಟ್ಟಿದ್ದೀರಾ? ಇವರೆಲ್ಲ ಇರೋದೆಲ್ಲ ಫುಡ್ ಐಡಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ಮೀಟಿಂಗ್ 1 ವಾರಕ್ಕೆ ಹಿಂದೆ ನಾವು ನಮ್ದು ಗೆದ್ದಿರಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿದೀವಿ. ಈ ಇಶ್ಯೂಸ್ ಬರುತ್ತೆ ಅಂತ ನಮ್ ಫಸ್ಟ್ ಇಂಟಿಮೇಷನ್ ಆಯ್ತು, ಮಾತಾಡಿದೀವಿ. ಅವರು ಟೈಮ್ ತಗೊಂಡಿದ್ರು ನಮ್ಮ ಹತ್ರ. ನಾವು ಹೋದ್ವಿ, ನಾವು ಆಲ್ಮೋಸ್ಟ್ 4 hours ಮೀಟಿಂಗ್ ಮಾಡಿದೀವಿ, ಆಯ್ತಾ? ಸೊ ಮೀಟಿಂಗ್ ಮಾಡಿ ಕನ್ಸರ್ನ್ಸ್ ತಗೊಂಡಿದೀವಿ, ಓಕೆನಾ? ಇವಾಗ ವಿನೋದ್ ತಗೊಳ್ಳಿ ಸರ್, ನಿಮ್ಮ ಮೇಲ್ ಬನ್ನಿ ನಿಮ್ಮ ಯಾರ್ದಿದೆ, ವಿ ವಿಲ್ ಪುಟ್ ಅಪ್ ಮೇಲ್ ಫಾರ್ ಯು. ಓಕೆ, ನಮ್ಮ ಅಸೋಸಿಯೇಷನ್ ಈ ತರ ಕನ್ಸರ್ನ್ ಇದೆ. ಸೊ ದಿಸ್ ಸರ್ ಫಸ್ಟ್ ನನ್ನ ಮೇಲ್ ಐಡಿ ಕೊಡಕ್ಕಾಗೋದಿಲ್ಲ. ಫಸ್ಟ್ ನೀವು ಕಾಪಿ ಕೊಡಿ, ನೀವೇನ್ ಹೇಳಿದಿರಲ್ಲ. ನಮ್ಗೆ ಒಂದು ಅಫಿಷಿಯಲ್ ಆಗಿ ಒಂದಿತ್ತು. ಹೌದು ಸರ್. ಇವಾಗ ನಾವು ಬಂದು ಮತ್ತೆ ನೀವು ಲೆಟರ್ ಕೊಡಿ. ಇವಾಗ ನಿಮ್ ಕಂಪನಿಗೆ ಹುಡುಗರ ಪ್ರಾಬ್ಲಮ್ ಅಂತ ಅಸೋಸಿಯೇಷನ್ ಲೆಟರ್ ಕೊಡ್ತಿರಲ್ಲ. ಸೊ ವಾಟ್ ಇಸ್ ದಟ್ ಅಕ್ನಾಲೆಜ್ಮೆಂಟ್ ವಿ ಆರ್ ಗೆಟಿಂಗ್? ಅದೇ ಸರ್ ನಾನು ಹೇಳೋದು. ಈಗ ಲೆಟರ್ ತಗೊಂಡ್ ಬಂದು ಝೋನ್ ಮ್ಯಾನೇಜರ್ ಇದಾರಲ್ಲ ಅವ್ರಿಗೆ ಕೊಡಿ, ಅವರು ಇವಾಗ ನಾನು ಹೇಳ್ತಾ ಇದ್ದೀನಿ, ಇವಾಗ ಅವ್ರಿಗೆ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ ಇದು ಮಾಡ್ಕೊಡ್ತೀನಿ ಅಂತ. ಲೆಟರ್ ಕೊಡಿ, ಎಷ್ಟು ದಿನ ಅಲ್ಲಿ ಸಾಲ್ವ್ ಮಾಡ್ತೀರಾ ಅಂತ. ನೀವು ಲೆಟರ್ ಕೊಡಿ, ನಮ್ಗೆ ಲೆಟರ್ ಕೊಡಿ. ಆ ಲೆಟರ್ ನೀವು ಕೊಟ್ರೆ ಅವ್ರಿಗೂ ಯಾಕಂದ್ರೆ ಮಾತಲ್ಲಿ ಯಾಕಂದ್ರೆ ನಾಲ್ಗೆ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಅರ್ಥ ಆಯ್ತಾ? ಬರೀತೀರಲ್ಲ ಲೆಟರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು. ಹೋಗಲ್ಲ, ನೀವು ಲೆಟರ್ ಕೊಡಿ. ಯಾಕಂದ್ರೆ ಇನ್ನ ಫಾರ್ಮಲ್ ವೇ ಹೋಗ್ಬೇಕು ಅಲ್ವಾ? ಲೆಟರ್ ಕೊಡಿ, ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ, ಸರಿನಾ?
ಬಟ್ ರಿಪ್ಲೈ ಇಟ್ ಶುಡ್ ಬಿ ಲೈಕ್ ನಾಟ್ ಬಿ ಲೈಕ್ ಡಿಪ್ಲೊಮ್ಯಾಟಿಕ್. No. ನಮ್ಗೆ ಸೊಲ್ಯೂಷನ್ ಬೇಕು. It will be in very clear. ಸೀರಿಯಸ್ಲಿ ನೀವು ಇವಾಗ ನೀವು ಒಂದಲ್ಲ, ಇವಾಗ ನೀವು ಪ್ರತಿದಿನ ಇದೇ ಪ್ರಾಬ್ಲಮ್ ಕಂಟಿನ್ಯೂಷನ್ ಆದ್ರೆ ಎವ್ರಿ ಡೇ ಯು ಹ್ಯಾವ್ ಟು ಅಗೇನ್ ಗೋ ವಿತ್ ಸೇಮ್ ಪ್ರಾಬ್ಲಮ್ಸ್. ಮತ್ತೆ ನಾವ್ ಹೇಳೋದು ಪ್ರಾಬ್ಲಮ್ ಸ್ಟಾಪ್ ಮಾಡಿ ಪ್ರೋಗ್ರೆಸ್ ಇಂದ ವರ್ಕ್ ಮಾಡೋದಕ್ಕೆ ನೀವು ದಾರಿ ನೋಡಿ, ನಾವು ದಾರಿ ನೋಡ್ತೇವೆ. ಹುಡುಗರಿಗೂ ಒಳ್ಳೇದಾಗಬೇಕು, ನಿಮ್ಗೂ. ಯಾಕೆ ಥ್ರೆಟ್ ಮಾಡ್ತಾ ಇದೀರಾ? ಇವಾಗ ಯಾರಂದ್ರೆ ಏನಂದ್ರೆ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಇಲ್ಲ ಆಗಿದೆ, ಏನಂದ್ರೆ ತೆಗಿತೀನಿ, ಕೆಲ್ಸದಿಂದ ತೆಗಿತೀನಿ. ಒಂದೇ ಒಂದು ಸಿಚುವೇಶನ್ ಏನಂದ್ರೆ ನಿಮ್ಮ ಹತ್ರ ಇರೋದು ಏನಂದ್ರೆ ಐಡಿ ಅಂತ ಒಂದಿದೆ, ಐಡಿ ಅಂತ ಹೇಳ್ತಾ ಇದ್ದೀರಾ. ಫೋನ್ ನಂಬರ್ ಕೇಳಕೋದ್ರೆ ಐಡಿ ಬ್ಲಾಕ್ ಆಗುತ್ತಂತೆ. ಫೋನ್ ನಂಬರ್ ಕೇಳಬೇಡಿ, ಐಡಿ ಬ್ಲಾಕ್ ಮಾಡ್ತೀನಿ, ಎಷ್ಟು ದಿದ್ರೆ ಅಷ್ಟು ಮಾಡಿ ಅಂತ ಹುಡುಗ ಹೇಳಿದ್ದಾರೆ. ರೆಕಾರ್ಡ್ ಇದೆ ಸರ್, ಡೈರೆಕ್ಟ್ ಆಗಿ ಹೇಳಿದಾರಂತೆ ಸರ್, ಡೈರೆಕ್ಟ್ ಆಗಿ ಹೇಳಿದಾರೆ. ಯಾರು ಹೇಳಿರೋದು? ಯಾರು ಇವಾಗ ಹೋದ್ರಲ್ಲ ಅವ್ರ ಈಸ್ ಅವಾಗಿಂದ ಇವಾಗ ನೋಡಿ ಇಲ್ಲಿ ನಮ್ಮನೆ ರೂಡ್ ಬಿಹೇವಿಯರ್ ಮಾಡ್ತಾ ಇದಾರೆ. ಮಾಡ್ತಾರೆ ಅಲ್ಲ ಸರ್, ಇವ್ರಿಗೆ ನಂಬರ್ ಕೊಡ್ತಾರೆ, ಇವ್ರು ಅವತ್ತು ಕೆಲ್ಸಕ್ಕೆ ಬಂದಿಲ್ಲ, ನನ್ ಪ್ರಾಬ್ಲಮ್ ಇರುತ್ತೆ, ನಾನು ಏನ್ ಚೆಕ್ ಮಾಡಕ್ಕಾಗುತ್ತೆ? ಇವಾಗ ಮ್ಯಾನೇಜರ್ ಇಲ್ಲಂದ್ರೆ ಯಾರು ಸೆಕೆಂಡ್ ಆಪ್ಷನ್? ಝೋನಲ್ ಅವ್ರ ಹೆಡ್ ಯಾರು ಇದಾರೆ ಅವ್ರ ನಂಬರ್ ಕೊಡಿ. ಜೋನಲ್ಲೇ ಬರಲ್ಲ ಸರ್. ಯಲಂಕ ಅವ್ರು ಮಾತಾಡಿದ್ರೆ ಈಗ ನಾವು ಅದನ್ನೇ ಹೇಳ್ತೀವಿ. ಅದನ್ನ ಬಿಟ್ಟಿದ್ರೆ ಹೋದ್ರೆ ಹೆಂಗೆ? ಇಲ್ಲಿ ಪರವಾಗಿಲ್ಲ. ಇಲ್ಲ ಸರ್, ನಾನು ಏನಂದ್ರೆ ಕಾಲ್ ವಿ ನೀಡ್ ಟು ಸ್ಪೀಕ್, ಐ ನೀಡ್ ಟು ಸ್ಪೀಕ್ ವಿತ್ ಏನು ತೊಂದ್ರೆ ಇಲ್ಲ, ಅರ್ಥ ಆಯ್ತಾ? ರೆಸ್ಪಾನ್ಸ್ ಮಾಡೋಲ್ಲ ನಾವು. ಅಲ್ಲ, ಅವ್ರನ್ನ ನೋಡಿ, ಈ ನಮ್ಮ ಮುಂದೆನೆ ಇಷ್ಟು ಬಿಹೇವಿಯರ್ ಸರಿ ಇಲ್ದಾರ ಈ ಮ್ಯಾನೇಜರ್ಸ್. ಈ ಸ್ವಿಗ್ಗಿ ಮ್ಯಾನೇಜರ್ ಇಲ್ಲಿ ಹೊಸಬ್ರು ಬಂದಿದಂತೆ, ಸರಿ ಇಲ್ಲ. ಸೊ ನಮ್ಗೆ ಇನ್ಸ್ಪೈರ್ ಟೆಲಿಂಗ್ ದಟ್ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಪ್ಲಸ್ ಭಾರತೀಯ ಜನತಾ ಮಜ್ದೂರ್ ಸಲೀಂ ನ್ಯಾಷನಲ್ ಸೆಕ್ರೆಟರಿ ಅಂತ ನಾನು ಹೇಳಿದ್ರು ಕೂಡ, ಆ ಮನುಷ್ಯ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಕೇಳಿದಿರಾ, ಇಫ್ ಯು ವಾಕ್ ಔಟ್ ಹುಡುಗರು ಪ್ರಾಬ್ಲಮ್ ಏನ್ ಸೊಲ್ಯೂಷನ್ಸ್ ಕೊಡ್ತಾರೆ ಅನ್ನೋದು ನಮಗೆ ಮೇನ್ ಇಶ್ಯೂ ಇರೋದು. ಸೊ ಇದು ಬಂದು ನಾವು ಹೋಲ್ ಆಫ್ ಕರ್ನಾಟಕ ಸ್ವಿಗ್ಗಿ ಹೆಡ್ ಯಾರಿದ್ದಾರೆ, ಸೊ ಅವ್ರಿಗೆ ನಾವು ಇದನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ತರ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಎಂಪ್ಲಾಯೀಸು ಇನ್ನು ಆದಷ್ಟು ಬಂದು ಹುಡುಗರಿಗೆ ಸಪೋರ್ಟ್ ಮಾಡೋ ತರ ಇರಬೇಕು, ಇನ್ನು ಅವ್ರ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋ ತರ ಇರಬೇಕು, ಒಂದು ಕನ್ಸರ್ನ್ಸ್ ಇದೆ ನಿಂತ್ಕೊಂಡು ಮಾತಾಡೋ ತರ ಕೆಪಾಸಿಟಿ ಇರೋಂಥವ್ರನ್ನ ಹೈರ್ ಮಾಡಿ. ಇಂಥ ಹೇಡಿಗಳನ್ನ ಅಥವಾ ಮತ್ತೆ ಯಾವುದೇ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಡದೇ ಇರೋಂಥ ಇಂಥ ಕಚಡ ವ್ಯಕ್ತಿಗಳ ನಮ್ಗೆ ಯಾರು ನೆಸೆಸಿಟಿ ಇಲ್ಲ. ಪ್ರಾಬ್ಲಮ್ ಅನಲೈಸ್ ಮಾಡಿ, ನಿಮ್ಗೂ ಕಂಪನಿ ಇದೆ, ನಿಮ್ಗೂ ಪ್ರಾಬ್ಲಮ್ ಸೊಲ್ಯೂಷನ್ ಆಗಬೇಕು, ನಮ್ಮ ಹುಡುಗರಿಗೂ ಪ್ರಾಬ್ಲಮ್ ಸೊಲ್ಯೂಷನ್, ಅದಕ್ಕೋಸ್ಕರ ನಾವು ಬಂದಿರೋದು. ನಾವಿಲ್ಲಿ ಒಂದ್ ಕಡೆ ಬರ್ತಾ ಇದೀವಿ ಅಂತಂದ್ರೆ ನಾವು ಯಾವುದೇ ತರ ಒಂದು ಜಗಳ ಮಾಡಕ್ಕೆ, ಇನ್ನೊಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡಕ್ಕಲ್ಲ. ಸೊ ವಿ ಆರ್ ಕಮಿಂಗ್ ಹಿಯರ್ ಫಾರ್ ಆಕ್ಚುಯಲ್ ಪ್ರಾಬ್ಲಮ್. ಆಕ್ಚುಯಲ್ ಪ್ರಾಬ್ಲಮ್ ಏನೇ ನಮ್ಗೆ ಸಾಲ್ವ್ ಮಾಡ್ಕೊಟ್ಬಿಟ್ರೆ ಯಾಕೆ ಸರ್ ಹಿಂಗ್ ಜನ ಸೇರ್ಕೋತಾರೆ? ಎಲ್ಲರಿಗೂ ಅವ್ರವ್ರ ಮನೆಯಲ್ಲಿ ಅವ್ರಿಗೆ ಕೆಲಸ ತುಂಬಾ ಇರ್ತದೆ, ಬಾಡಿಗೆಗಳು ಕಟ್ಟೋದಿರ್ತದೆ, ಮಕ್ಕಳು ಸ್ಕೂಲ್ಗಳು ಕಟ್ಟೋದಿರ್ತದೆ, ಸುಮಾರು ಇರ್ತದೆ, EMI ಗಳಿರ್ತದೆ, 20 ಕಮಿಟ್ಮೆಂಟ್ ಇರ್ತದೆ. ಅವ್ರಿಗೆ ಒಂದ್ ದಿವಸ ಬಿಟ್ಟು ಒಂದು 800 ರೂಪಾಯಿ 1000 ರೂಪಾಯಿ ಅವ್ರು ಲಾಸ್ ಆಗಲ್ವಾ? ಯಾಕೆ ಅವ್ರ ನೆಸೆಸಿಟಿ ಏನಿದೆ ಹೇಳಿ? ಅವ್ರ ನೆಸೆಸಿಟಿ ಏನಿದೆ ಬಂದಿದ್ದೆಲ್ಲ ಮಾಡ್ಬೇಕಂತ? ಬಿಕಾಸ್ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇರೋದನ್ನ ಬರ್ತಿದ್ದಾರೆ. ಸೊ ನಿಮ್ಮ ಮ್ಯಾನೇಜರ್ ಅವ್ರ ಹೆಸರು ಹೇಳಿದ್ರಿ? ಮೋಹನ್ ಕುಮಾರ್. ಇಲ್ಲಿ ನಮ್ಮ ಸಾಕರ್ ನಗರ ಝೋನ್ಗೆ ಇನ್ಚಾರ್ಜ್ ಅಂತ ಅವರು TL ಅಂತ ಹೇಳ್ತಾ ಇದ್ದಾರೆ. ಸೊ ಹೀಸ್ ಬಿಹೇವಿಯರ್ ಇಸ್ ಅಲ್ಟಿಮೇಟ್ಲಿ ವೆರಿ ಬ್ಯಾಡ್. ನಾವು ವಿಡಿಯೋ ನಮ್ಮ ಹತ್ರ ಮುಂಚೆ ಬಂದಿರೋದು ವಿಡಿಯೋ ಇದೆ. ವಿ ಕೇಮ್ ಸೋ ಪೀಸ್ಫುಲಿ ಟು ಟಾಕ್ ಅಂಡ್ ಟು ಫೈಂಡ್ ಅ ಸೊಲ್ಯೂಷನ್. ಬಟ್ ಆ ವ್ಯಕ್ತಿ ನಿಂತ್ಕೊಳ್ಳಕ್ ಆಗ್ದಿರಾ, ಐ ಡೋಂಟ್ ನೋ ಇಫ್ ವಿ ಹ್ಯಾಂಡಲ್ ದ ಸಿಚುವೇಶನ್ ಅನ್ನೋ. ಸೊ ವಿ ವಾಂಟ್ ಟು ಟೇಕ್ ಅಪ್ ದಿಸ್ ಟು ದ ಹೈಯರ್ ಅಥಾರಿಟೀಸ್. ಸ್ವಿಗ್ಗಿಯಲ್ಲಿ ಯಾರು ಹೈಯರ್ ಅಥಾರಿಟೀಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಪ್ಲೀಸ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಿಮ್ ಅಂಡ್ ವಿ ಆರ್ ಗೋನಾ ಕಮ್ ಟು ಯುವರ್ ಆಫೀಸ್ to particularly give complaint on this particular person because he is not solving any problem of this particular guys. And iವಾಗ ಇನ್ನೊಬ್ರು ಬಂದಿದ್ರು ಯಲಹಂಕ ಝೋನ್ ಇಂದ ಇನ್ಚಾರ್ಜ್. he was well behaved, at least he is ready to understand. ನಮ್ಮ ಹುಡುಗರ ಕಷ್ಟ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇದೆ. we want people like him. ಓಕೆ, ಒಂದು ಸೊಲ್ಯೂಷನ್ ಕೊಡ್ತೀರಿ ಸರ್ ಅಂತ ಒಂದು ಪ್ರಾಮಿಸ್ ಮಾಡ್ತಾರೆ, ಅಂತ ಒಂದು ವ್ಯಕ್ತಿಗಳು ಬೇಕು. ಇಂಥ ವ್ಯಕ್ತಿಗಳನ್ನ ನೀವು ಎಷ್ಟು ಬೇಗ ಆಗುತ್ತೋ ಇಷ್ಟು ಬೇಗ ಕೆಲಸದಿಂದ ಅವ್ರನ್ನ ತೆಗೆದು ಬಿಸಾಕಿದ್ರೆ ಒಳ್ಳೇದು. ಬಿಕಾಸ್ ನಾಳೆ ದಿವಸ ಇದೇ ತರ ಇದ್ರೆ ನಿಮ್ಮ ಕಂಪನಿಗೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಹುಡುಗರ ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಆಗಲ್ಲ. ಅಂಡ್ ಈ ವಿಲ್ ನೆವರ್ ಟೇಕ್ ಅಪ್ ದಿಸ್ ಇಶ್ಯೂಸ್ ಟು ಯು ಗೈಸ್ ಫಾರ್ ಶೋರ್. ಕಂಪನಿಗೆ ಯಾವತ್ತೂ ಅವನು ಈ ಪ್ರಾಬ್ಲಮ್ ಮುಗಿಸಲ್ಲ, ಇದು ಮಾಡಲ್ಲ. ಬಿಕಾಸ್ ಹಿ ಹ್ಯಾಸ್ ಲಾಟ್ ಆಫ್ ಈಗೋ ಪ್ರಾಬ್ಲಮ್ ಇಟ್ಕೊಂಡವರು ಯಾರು ಅವ್ರದ್ದು ಬರೀ ಅವ್ರ ಸ್ವಂತ ಸೆಲ್ಫ್ ಏನು ಬೆಳೆ ಬೇಯಿಸ್ಕೊಳಕ್ ನೋಡ್ತಾರೆ ವಿನಃ ಹುಡುಗರ ಪ್ರಾಬ್ಲಮ್ ಆಗಲಿ ಕಂಪನಿ ಪ್ರಾಬ್ಲಮ್ ಆಗಲಿ ಯಾವತ್ತೂ ಅವ್ರು ಸಾಲ್ವ್ ಮಾಡೋಕ್ಕಾಗಲ್ಲ. So please, this is my request to all the authorities from Swiggy company, all the heads from operation or the CEO, anyone. ಸರ್, ನೀವು ದಯವಿಟ್ಟು ಇದು ನೋಡ್ಬೇಕು, ವಿಡಿಯೋ ನೋಡ್ಬೇಕು. ಕನ್ನಡ ಅರ್ಥ ಆಗದೆ ಇರೋ ಅಕಸ್ಮಾತ್ ಅವ್ರು ಅರ್ಥ ಆಗಿಲ್ಲ ಅಂತಂದ್ರೆ ನಮ್ಮ ಕನ್ನಡಿಗರು ಯಾರು ಆ ಕಂಪ್ನಿಯಲ್ಲಿ ಹೆಡ್ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿಸಿ ದಯವಿಟ್ಟು ಇಂಥವ್ರನ್ನ ಕೆಲಸದಿಂದ ರಿಮೂವ್ ಮಾಡಿಸ್ಬೇಕು. ಇಲ್ಲ ನಮ್ಗೆ ಫಸ್ಟ್ ಹುಡುಗರು ಸೊಲ್ಯೂಷನ್ ಮಾಡಬೇಕು. ಅದು ನಾವು ಅಫಿಷಿಯಲ್ ಆಗೇನೆ ನಿಮಗೆ ನಾವು ಲೆಟರ್ ಕೊಡ್ತೀರಿ, ಒಂದು ಮೇಲ್ ಕಳಿಸ್ತೀರಿ, ಅದಕ್ಕೆ ನಿಮ್ಮ ಒಂದು ನಮ್ಗೆ ಉತ್ತರ ಬೇಕು. ಬಿಕಾಸ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಯಾವುದೇ ತರ ಒಂದು ನೀವು ಅವ್ರ ಹುಡುಗರು ಪರ್ಮಿಷನ್ ತಗೋತೀರಾ, ಎಲ್ಲ ಸುಮ್ಮನೆ ಇನ್ಸ್ಟಾಮಾರ್ಟ್ ಅಂತೆ ಫುಡ್ ಅಲ್ಲಿ ಇರೋರ್ನ ಇನ್ಸ್ಟಾಮಾರ್ಟ್ ಇನ್ನೊಂದು ಮತ್ತೊಂದು ಅಂತ ಆಗ್ಬಿಟ್ರೆ ವಿತೌಟ್ ಹೆಂಗೆ ಅದೇನೋ ಜೀನಿ ಅಂತ ಇದೆ. ಸೊ ಯು ಕಾಂಟ್ ಇನ್ವಾಲ್ವ್ ದಮ್ ಇನ್ ಎವ್ರಿ ಒನ್.
ಓಕೆ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್, ಪರವಾಗಿಲ್ಲ ನೀವು ಮಾಡಿ. ವಿ ಆರ್ ನಾಟ್ ಟೆಲಿಂಗ್ ಡೋಂಟ್ ಇನ್ವಾಲ್ವ್, ಬಿಕಾಸ್ ಇಟ್ಸ್ ಯೋರ್ ಕಂಪನಿ. ನೀವು ಇನ್ನೊಂದೊಂದು ಆಡ್ ಮಾಡ್ತಾ ಇರ್ತೀರಾ, ನೀವು ಮಾಡ್ಕೊಳ್ಳಿ. ಬಟ್ ವಿತ್ ವಾಟ್ ಕಾಸ್ಟ್? ವಿತ್ ಕಾಸ್ಟ್ ದಟ್ ಯು ಗಿವ್ ದ ಪ್ರಾಪರ್ ಸರ್ಜ್ ಅಲ್ವಾ? ನೀವು ಪ್ರಾಪರ್ ಸರ್ಜು ಅದು ಇದು ಏನೂ ಕೊಡ್ತೀರಾ ನೀವು. ಜಸ್ಟ್ ನೀವು ಆಡ್ ಮಾಡ್ತಾ ಇದ್ದೀರಾ, 10 ಕಿಲೋಮೀಟರ್ ಆಗಲಿ 15 ಕಿಲೋಮೀಟರ್ 20 ರೂಪಾಯಿ ಏನೋ ಫಿಕ್ಸ್ ಇದೆ ಅಷ್ಟೇ ಇರುತ್ತೆ ಅಂತಂದ್ರೆ ಹೆಂಗ್ ವರ್ಕ್ ಮಾಡೋಕ್ಕಾಗುತ್ತೆ? ಪೆಟ್ರೋಲ್ ಯಾರು ಸರ್ ಕೊಡ್ತಾರೆ? ಇವತ್ತಿನ ರೇಟು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ನೀವೇ ನೋಡಿದ್ದೀರಾ, ಪೆಟ್ರೋಲ್ ರೇಟ್ ಆಗಿರ್ಬೋದು, ಒಂದು ಆಯಿಲ್ ರೇಟ್ ಆಗಿರ್ಬೋದು, ಫುಡ್ ಗ್ರಾಸರಿ ಎಲ್ಲ ಎಷ್ಟು ಇನ್ಕ್ರೀಸ್ ಆಗಿದೆ. ಸೊ ಹೌ ವಿಲ್ ದೇ ವರ್ಕ್ ವಿತ್ ದ 20 ರೂಪೀಸ್ 30 ರೂಪೀಸ್? ಹೆಂಗ್ ವರ್ಕ್ ಮಾಡ್ತಾರೆ? ಸೊ ಗಿವ್ ದಮ್ ಗುಡ್ ಸರ್ಜಸ್. ಇಲ್ಲ ಮೇಕ್ ಶೋರ್ ದಟ್ ಯು ರಿಮೂವ್ ಫುಡ್ ಅವ್ರನ್ನ ಬಂದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ, ಬರೀ ಫುಡ್ ಅಲ್ಲಿ ಬಿಟ್ಬಿಡಿ. ಗ್ರಾಸರಿ ಸೆಗ್ಮೆಂಟ್ ಸಪರೇಟ್ ಮಾಡ್ಕೊಳ್ಳಿ, ಇನ್ಸ್ಟಾಮಾರ್ಟ್ ಅಥವಾ ಜಿನಿ ಸಪರೇಟ್ ಮಾಡಿಬಿಡಿ. ಸೊ ಅವ್ರದ್ದು ಏನಿದೆ ಅವ್ರು ಕೊಡಿ, ಇವ್ರದ್ದೇನಿದೆ ಇವ್ರು ಕೊಡಿ. ಸೊ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ವೈ ಆರ್ ಯು ಮಿಕ್ಸಿಂಗ್ ಅಪ್ ಥಿಂಗ್ಸ್ ಅಂಡ್ ಎಲ್ಲ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಟ್ರಬಲ್ ಮಾಡ್ತಾ ಇದ್ದೀರಾ. ಸೊ ಅವ್ರು ಏನಂದ್ರೆ ದೇರ್ ಫೋರ್ಸ್ಫುಲಿ ಅವ್ರಿಗೆ ಹೋಗಕ್ಕಾಗ್ತಾ ಇಲ್ಲ, ಸುಮ್ಮನೆ ಇರಕ್ಕಾಗ್ತಾ ಇಲ್ಲ, ಆ ತರ ಸಿಚುವೇಶನ್ ಯಾಕೆ ತಂದಿದ್ದೀರಾ? ಹೋದ್ರೆ ಅಲ್ಲಿರೋ ಹುಡುಗರು ಇವ್ರಿಗೆ ಎಕ್ಸಾಕ್ಟ್ಲಿ ಅಲ್ಲ, ಆ ತರ ಸಿಚುವೇಶನ್ ದಯವಿಟ್ಟು ತಗೊಂಬರಕ್ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಅ ಬ್ರಿಟಿಷ್ ರೂಲ್ ವೇರ್ ಯು ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ ರೂಲ್ಸ್. ಆ ತರ ಇದು ವಿ ಆರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ, ಇನ್ ರಿಪಬ್ಲಿಕ್ ಇಂಡಿಯಾ. ಸೊ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ರೈಟ್ಸ್. ಕಂಪನಿಗೆ ಅಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ವಿ ಅಕ್ಸೆಪ್ಟ್ ದಟ್. ಬಟ್ ಇಟ್ಸ್ ನಾಟ್ ಲೈಕ್ ಇಷ್ಟೇ ನೀವು ಇದು ಮಾಡಬೇಕು, ನೀವು ಆರ್ಡರ್ ಕ್ಯಾನ್ಸಲ್ ಮಾಡಂಗಿಲ್ಲ ಬಿಕಾಸ್ ಇಟ್ ಇಸ್ ಫಾರ್ ಅಂತ ಒಂದೇ ಆರ್ಡರ್ ಕ್ಯಾನ್ಸಲ್ ಮಾಡ್ತೀರಾ ಅನ್ನೋದು, ಈ ತರ ಒಂದು ಇಶ್ಯೂಸ್ ಆಗ್ಬಾರ್ದು. ಅದೇ ಇದು ಇವಾಗ ಬೈಕ್ ಟ್ಯಾಕ್ಸಿಯಿಂದ ಆಲ್ಮೋಸ್ಟ್ 1-1.5 ಲಕ್ಷ ಜನ ಫುಡ್ಗೆ ಮತ್ತೆ ಎಲ್ಲದಕ್ಕೂ ಡಿವೈಡ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಫಸ್ಟ್ ನಮಗೆ ಆರ್ಡರ್ ಇಲ್ಲ, ಯಾರಿಗೆ ಇರೋರಿಗೆ ಆರ್ಡರ್ ಕೊಡ್ತಾ ಇಲ್ಲ. ಇನ್ನ ಮತ್ತು ಹೊಸ ಜನಕ್ಕೆ ಯಾಕೆ ನೀವು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಯ್ತಾ? ಫಸ್ಟ್ ಇರೋರಿಗೆ ಆರ್ಡರ್ ಕೊಡಿ, ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿಯಲ್ಲಿ 4 ಲಕ್ಷ ಜನ ಇದ್ರು, ಇವಾಗ 1.5 ಲಕ್ಷ ಜನ ಡೈರೆಕ್ಟ್ ಆಗಿ ಬಂದ್ರೆ ಇವಾಗ ಹಳೆಬ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ, ಆರ್ಡರ್ ಪ್ರಾಬ್ಲಮ್ ಆಗ್ತಿದೆ. ಅವ್ರು ಯಾರು ಬಂದಿಲ್ಲ, ರ್ಯಾಪಿಡೋ ಅವ್ರಿಗೆ ಇವಾಗ ಸ್ವಿಗ್ಗಿದು ಥರ್ಡ್ ಪಾರ್ಟಿ ಆಪ್ ಬಂದ್ಬಿಟ್ಟು ರ್ಯಾಪಿಡೋ ಅವ್ರು ಕೊಡ್ತಾ ಇದಾರೆ. ಅದು ಸ್ಟಾಪ್ ಮಾಡಿಸಿದ್ರೆ ನಮ್ಗೆ ಡೆಲಿವರಿ ಬಾಯ್ ಸ್ವಿಗ್ಗಿಗೆ ಬಂದ್ಬಿಟ್ಟು ಮಾಡ್ಲಿ, ಇನ್ಸೆಂಟಿವ್ ಬರುತ್ತೆ. ರ್ಯಾಪಿಡೋಗೆ ಹೋದ್ರೆ ಅಮೌಂಟ್ ಕೊಡ್ತಾರೆ, ಜಾಸ್ತಿನೇ ಕೊಡಲ್ಲ. ಇವಾಗ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ, ಸ್ವಿಗ್ಗಿಗೆ ಅಟ್ಯಾಚ್ ಆಗಿಬಿಟ್ಟಿದ್ವಿ. ಡೈರೆಕ್ಟ್ ಆಗಿ ರ್ಯಾಪಿಡೋ ಮಾಡಿದ್ರೆ ಕೊಡ್ತಾವ್ರೆ. ಸೊ ಶಾಡೋ ಫ್ಯಾಕ್ಸರ್ ಅವರು ಥರ್ಡ್ ಪಾರ್ಟಿ ಆಪ್ ಗೆ ಆರ್ಡರ್ಸ್ ನ ಪುಷ್ ಮಾಡ್ತಿದ್ದಾರೆ. ಸೊ ಅದನ್ನ ನಾನು ದಯವಿಟ್ಟು ಈ ವಿಡಿಯೋ ನೋಡೋರು ದಯವಿಟ್ಟು ಆ ಆರ್ಡರ್ಸ್ ನೆಲ್ಲ ಇದ್ ಮಾಡಿ, ನಮ್ಗೆ ಇರೋ ಹುಡುಗರಿಗೆ ಫಸ್ಟ್ ಫುಲ್ಫಿಲ್ಮೆಂಟ್ ಮಾಡಿ ಆರ್ಡರ್ಸ್ ನ, ಆಮೇಲೆ ಬೇರೆಯವ್ರಿಗೆ ಥರ್ಡ್ ಪಾರ್ಟಿ ಅವ್ರಿಗೆ ಕೊಡಕ್ ಸ್ಟಾರ್ಟ್ ಮಾಡಿ. ಸೊ ಅದನ್ನ ನಾವು ಒಂದ್ ಮನವಿ ಇಡ್ತಾ ಇದ್ದೀರಿ ಅಷ್ಟೇ. ಇವಾಗ ಸಾಲ್ವ್ ಆಗಿಲ್ಲ ಇವ್ರಿಗೆ. ಅಟ್ಲೀಸ್ಟ್ ರೆಪ್ರೆಸೆಂಟೇಟಿವ್ ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ಲಿ, ಅವ್ರು ಮಾತಾಡ್ಲಿ. ನೀವು ರಿಟರ್ನ್ ಕೊಡಿ. ನೀವು ಯಾಕೆ ಕೊಡ್ಬಾರ್ದು? ಬರೀ ಮಾತಾಡಿ ಹೆಂಗ್ ನಂಬ್ತೀರಾ ನೀವು? ಅದನ್ನ ಬರೀ ಬಂದು ಸುಮ್ಮನೆ ಬ್ರೇಕ್ ಮಾಡ್ಬಿಟ್ಟು ಹೋಗ್ತಿದ್ದೀರಾ. ನೀವೇ ಸರ್ ಬಂದಿದ್ದೀರಾ, ಅವ್ರ ವಿಷಯ ಯಾರಿಗೂ ಅಪ್ಡೇಟ್, ಯಾರಿಗೂ ಅಪ್ಡೇಟ್ ಸರಿ ಇಲ್ಲ ಅವ್ರಿಗೆ. ಅವ್ರಿಗೋಸ್ಕರ ನಾವೇ ನಿಮ್ಮಂತವ್ರು ಅಲ್ಲ, ನಿಮ್ಮಂತವ್ರು ಅವ್ರ ಮೇಲೆ 100 ಜನ ಎದ್ ಬೀಳ್ತಿರೋ ಅಂತ ನಾವಿರೋದಿಲ್ಲ. ನೀವು ಕಣ್ಬಿಟ್ಟು ಟಾರ್ಗೆಟ್ ಮಾಡ್ಕೊಂಡು ಅಲ್ಲ ಐಡಿ ಬ್ಲಾಕ್ ಮಾಡ್ತಿರಲ್ಲ, ಹಂಗಲ್ಲ ಇದೆಲ್ಲ. ನಾವು ಯಾರನ್ನು ಎರಡು ತಿಂಗಳಾಯ್ತು ಇವಾಗ ಐಡಿ ಬ್ಲಾಕ್ ಆಗಿ ದಿಸ್ ಪರ್ಸನ್ ಹಸ್ ಗಿವನ್ ಕಂಪ್ಲೇಂಟ್ ಟು ದಿಸ್ ಪರ್ಸನ್ ಅಂದ್ರೂ ಕೂಡ 2 ಮಂತ್ಸ್ ಸಾಲ್ವ್ ಆಗಿಲ್ಲ. ಈ ತರ ನೀವು ರೆಸ್ಪಾನ್ಸ್ ಸರ್ ನೀವು ಮಾಡೋದು? ನೀವು ಇವಾಗ ಈ ತರ ಇಶ್ಯೂ ಆದ್ರೆ ಎದ್ದು ಸರ್ ನೀವು ಸಾಲ್ವ್ ಮಾಡ್ಕೊಡ್ಬೋದು ಸರ್. ನಿಮ್ಮ ಬೇಸಿಕಾಗಿ ಎಷ್ಟು ನೀವು ಬೇಗ ಮಾಡ್ಬೋದು ಸರ್? ನಿಮ್ಗೆ ಬರೀ ಕಸ್ಟಮರೇ ಇಂಪಾರ್ಟೆಂಟ್ ಆದ್ರೂ ಡೆಲಿವರಿ ಎಕ್ಸಿಕ್ಯೂಟಿವ್ ಇಂಪಾರ್ಟೆಂಟ್ ಆಗಿಲ್ಲ ನಿಮ್ಗೆ, ನಿಮ್ ಕಂಪ್ನಿಗೆ? ಅಪ್ಡೇಟ್ ಮಾಡಿದ್ವಿ ಅವ್ರಿಗೆ, ಅಂದ್ರೂ ಸಾಲ್ವ್ ಆಗ್ತಾ ಇಲ್ವಾ? ನಾನು ಕೇಳ್ತಾ ಇರೋದು, ನನ್ನ ಹತ್ರ ಯಾವಾಗ ಎಸ್ಕಲೇಟ್ ಮಾಡಿದ್ಯಾ? ಇವ್ರ ಹತ್ರ ಎಸ್ಟಿಮೇಟ್ ಮಾಡಿದ್ದೀವಿ. ನಾನು ಹೇಳೋದು ನಾನು ಹೇಳ್ತಾ ಇರೋದು, ನನ್ನ ಹತ್ರ ಯಾವಾಗ ಇನ್ಫಾರ್ಮ್ ಮಾಡಿದೆ? ರಾಜಾಜಿನಗರ ಆಫೀಸ್ಗೆ ಹೋಗಿದ್ದ
ರಾಜಾನಗರ್ ಬಂದಿದ್ದೀನಪ್ಪ ಇವಾಗ ಯಾವಾಗ ನನ್ನ ಮೀಟ್ ಮಾಡಿದ್ದೀನಿ ನೋಡೇ ಇಲ್ಲ ನಾನು. ಒಂದ್ ಸೆಕೆಂಡ್ ಸರ್ ಹೇಳಿ ನನ್ನ ಮೀಟ್ ಮಾಡ್ದ ಇವಾಗ ಮಾಡಿದ್ದೀನಲ್ಲ ಸರ್, ನಾನು ಏನ್ ಹೇಳ್ದೆ ನಿಮ್ಗೆ ಆಫೀಸಿಗೆ ಬನ್ನಿ ಅಂತ ಹೇಳಿದೆ. ಹೇಳ್ದೆ ಇಲ್ವಾ ಸಾಲ್ವ್ ಮಾಡ್ಕೊಡ್ತಾರೆ ನೋಡಪ್ಪ ಆಯ್ತಾ. ಮೀಟ್ ಮಾಡಿ ನಾನ್ ರಿಲೀಸ್ ಮಾಡ್ಕೊಡ್ತಾನೆ ಮಾಡ್ತಾ ಇರೋದು ನಾನು ಏನ್ ರೆಸ್ಪೆಕ್ಟ್ ನಮ್ಮಿಂದ ನೀವಿರೋದು ನಾವಿಲ್ಲ ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಹೌದು ನಿಮ್ಮಿಂದ ನಾವು ಜಗಲ್ಲ. ನಿಮ್ಮಿಂದ ನಾವು ಎಲ್ಲಿ ಹುಡುಗರು ಪ್ರಾಬ್ಲಮ್ ಎಲ್ಲಿ ಮಾತಾಡಿದ್ರೆ ಎಲ್ಲರೂ ಸಪರೇಟ್ ವಿಡಿಯೋ ಕೊಡ್ತೀವಿ. ಮಾತಾಡಿದ್ರ ನೀವು ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಲ್ಲಿ. ಅವ್ರು ನಿಂತ್ಕೊಂಡು ಮಾತಾಡಿ ನಿಮ್ ಕೀ ಅಂತಂದ್ರೆ ನಿಮ್ ಕೀ ಎತ್ಕೊಳ್ಳಲ್ಲ, ನಿಂತ್ಕೊಂಡು ಮಾತಾಡಿ ಎಲ್ಲೋಗ್ತಾ ಇದೀರ ನೀವು? ಹೌದ್ರಿ ನಾನು ನನ್ನ ಡಿಸ್ ಹತ್ರ ಮಾತಾಡ್ತೀನಿ ಸರ್. ಯಾರಿಗೂ ಒಬ್ರಿಗೂ ಕೊಟ್ಟಿರಲ್ಲ ಅಲ್ಲಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಗೆ ನಾವು ಬಂದಿರೋದು. ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಾವು ಬಂದಿರೋದು. ಮಾತಾಡಿ ನೀವು ಮಾತಾಡಿ, ಫಸ್ಟ್ ಮಾತಾಡಿ, ಹೇಳಿ ಮಾತಾಡಿ. ಆಯ್ತು ಮಾತಾಡಿ. ಹಂಗೆ ತಾನೇ ಆಯ್ತು, ಅಲ್ಲಿಂದ ಓಡ್ ಬಂದ್ರಲ್ಲ. ನಿಮ್ ಕೀ ಇಟ್ಕೊಂಡು ನಮ್ಗೆ ಏನ್ ಕ್ಲಾರಿಟಿ ಕೊಟ್ಟಿದ್ದೀರಾ? ಮಾತಾಡಿ ಫಸ್ಟ್. ಏನ್ ಮಾತಾಡ್ಕೊಂಡಿರೋದು? ಹೆಂಗ್ರಿ ಸಾಲ್ವ್ ಮಾಡ್ತೀರಾ ಹುಡುಗರ ಪ್ರಾಬ್ಲಮ್? ಹೆಂಗ್ರಿ ಸಾಲ್ವ್ ಮಾಡ್ತೀರಾ ನೀವು? ನೀವು ಬಂದ್ಬಿಟ್ಟು ಹುಡುಗರು ನಾ ಬಂದ್ಬಿಟ್ಟು ಏನ್ ಕ್ಲಾರಿಟಿ ಏನೇನ್ ಪ್ರಾಬ್ಲಮ್ ಇದೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ನಿಮ್ಗೇನ್ ಹೇಳಿದ್ರಿ ನಾವು? ನಾವು ಕ್ಲಿಯರ್ ಮಾತಾಡೋದಿಲ್ಲ ಸರ್ ಮಾತ್ರ. ಮೋಹನ್ ಸರ್ ಅವ್ರು ಮೋಹನ್ ನಿಮ್ಮ ಸರ್ ನೋಡಿ ಇವಾಗ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲ ಕ್ಲಾಸ್ ಇವಾಗ ರೆಪ್ರೆಸೆಂಟೇಟಿವ್ ಆಫ್ ಸಮ್ ಆರ್ಗನೈಸೇಷನ್ ಅಂದ್ರೆ ಹಿ ಹ್ಯಾಸ್ ನೋ ರೆಸ್ಪಾನ್ಸಿಬಿಲಿಟಿ ಸ್ಟ್ಯಾಂಡ್ ಅಂಡ್ ಗಿವ್ ಅ ಸೊಲ್ಯೂಷನ್ ರೈಟ್. ಸರ್ ನಾನು ಸೊಲ್ಯೂಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮ್ಗೆ ಯಾರಿಗಾದ್ರೂ ನಂಬಿಕೆ ಇದೆಯಲ್ಲಪ್ಪ ಇವ್ರು ಕೊಟ್ಟಿರೋ ಸೊಲ್ಯೂಷನ್ ಇದು ನೀವು ಕೊಡೋ ಸೊಲ್ಯೂಷನ್ ನೀವು? ಬ್ರೋ ಇದು ವೆಲ್ಫೇರ್ ಅಸೋಸಿಯೇಷನ್ வந்து கீப் bringing வண்டியது. So they are telling that we have to provide solution it seems. ಎಕ್ಸಾಕ್ಟ್ಲಿ. ಅವರೇ ನಿಮಿಷ ಕಾಲ್ ಕೊಡಿ. 1 second sir, I'll call my legal team. ಕರ್ಸಿರಿ ಕರ್ಸಿ ಅದು ನಿಂತ್ಕೊಂಡು ನೀವು ಸೊಲ್ಯೂಷನ್ ಕೊಡ್ತೀರಾ? ನೀವು ಹೋಗ್ಬಿಟ್ರೆ ಅವ್ರ ಪ್ರಾಬ್ಲಮ್ ಏನ್ ಮಾಡ್ಬೇಕು? ಫೋನ್ ಮಾಡಿದ್ರೆ ಫೋನ್ ರೆಸ್ಪಾಂಡ್ ಮಾಡಲ್ಲ. ಏನು ನೀವು ಬೆದರಿಕೆ ಆಗ್ತಿದ್ದೀರಾ? ಐಡಿ ಬ್ಲಾಕ್ ಮಾಡ್ಬಿಡ್ತೀನಿ ಅಂತ. ಅಲ್ಲ ಯಾರು ನೀವು ಮಾಡಿ ಎಲ್ಲಾ ಹುಡುಗರು ಮಾಡಿದ್ರೆ ನೀವು ಹಂಗೆ ಮಾತಾಡ್ತಾ ಇದ್ದೀರಾ. ನೀವು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಇಲ್ಲ ಅಲ್ಲಿ. ಇದಾರೆ ಹುಡುಗರೇ ಪ್ರೂಫ್. ಏನ್ ಪ್ರೂಫ್ ಬೇಕು ನಿಮ್ಗೆ? ಕೆಲಸ ಮಾಡೋರೇ ಪ್ರೂಫ್ ಅಲ್ಲಿ. ವೆಲ್ಫೇರ್ ಅಸೋಸಿಯೇಷನ್ வந்துಗ್ರಾಂಗೋ they are not letting me to go. They are telling that they want on spot resolution. ಆನ್ ಆನ್ ಸ್ಪಾಟ್ ಅಲ್ಲ, ಸುಮ್ಮನೆ ನೀವೇ ಕೇಳ್ತಿದ್ದೀರಾ. Resolution we have given, they are telling me. They Okay. are not happy with your resolution. ದತ್ತಾತ್ರೇಯ ವಿನೋದ್ ಜನರಲ್ ಸೆಕ್ರೆಟರಿ. ಜನರಲ್ ಸೆಕ್ರೆಟರಿ it seems. ಎಂದ ವೆಲ್ಫೇರ್ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್. ಡೆಲಿವರಿ ಬಾಯ್ ವೆಲ್ಫೇರ್ ಅಸೋಸಿಯೇಷನ್ it seems. ಎಲ್ಲಿದ್ದಾರೆ ಸರ್ ಇವ್ರದ್ದು ಸ್ಪಾಟ್ ಏನು ಇವ್ರು ಹಬ್ಬ? ನಿಮ್ಮ ಅಲ್ಲಿ ಫೋನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಇಲ್ಲಿ ನೀವು ಬರೀ ಪ್ರಾಬ್ಲಮ್ ನಿನ್ನೆ ಪ್ರಾಬ್ಲಮ್ ಇತ್ತು ಅಂತ ಮೇಲೆ ಬಂದಿಲ್ಲ. ಅವ್ರ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಕೇಳಿಲ್ಲ. ಯಾರ್ದಪ್ಪ ನಿನ್ನೆ ಪ್ರಾಬ್ಲಮ್ ಇದ್ದು? ಎಲ್ಲ ಒಂದೇ ಪ್ರಾಬ್ಲಮ್ ಸರ್. ಯಾರು ಹೇಳಿದ್ರು ಸ್ವಲ್ಪ ಕರೀರಿ ಸರ್. ಯಾರಿಗೆ ಕರೆದಿದ್ದ ತಕ್ಷಣ ಅವ್ರನ್ನ ನೋಡ್ಬಿಟ್ಟು ಐಡಿ ಬ್ಲಾಕ್ ಮಾಡೋದು. ನಾನು ಬಂದ್ಬಿಟ್ಟು ಆಲ್ರೆಡಿ ಕ್ಲಾರಿಟಿ ನೀವು ನಾವಿರೋಗ ಬಂದ್ಬಿಟ್ಟು ನಾವು ನಿಮ್ಗೆ ಒಂದು ಕಂಪನಿಯಿಂದ ನಾವು ಒಂದು ಆರ್ಗನೈಸೇಷನ್ ಬಂದು ನಿಮ್ಗೆ ಕೊಡುವಾಗ ರೆಸ್ಪೆಕ್ಟಿಂಗ್ ಯು ಡೋಂಟ್ ಟೇಕ್ ಇಟ್ ಆಸ್ ಅಡ್ವಾಂಟೇಜ್. ಎಲ್ಲಿ ಎಲ್ಲರೂ ಇದಾರೆ, ಎಲ್ಲರೂ ನೋಡ್ತಾ ಇದಾರೆ. ಎಲ್ಲಾ ಹುಡುಗರಿಗೂ ಗೊತ್ತು ನೀವೇನ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅಂತ. ಹೌ ಕ್ಯಾನ್ ಯು ವಾಕ್ ಔಟ್ ಫ್ರಮ್ ದ ಸಿಚುವೇಶನ್ ನಾನು ಹೇಳೋದು. ಇಸ್ ದಿಸ್ ವಾಟ್ ಯು ಲರ್ನ್ ಫ್ರಮ್ ಯುವರ್ ಕಂಪನಿ? ನಿಮ್ಗೆ ಇದೇ ಇಂಡಕ್ಷನ್ ಎಲ್ಲ ಕೊಟ್ರಾ ನಿಮ್ಗೆ ಟು ರನ್ ಅವೇ ಫ್ರಮ್ ದ ಪ್ರಾಬ್ಲಮ್ಸ್? ಈಗ ರಿಟರ್ನ್ ಎಷ್ಟು ದಿನ ಬೇಕು, ಏನ್ ಬೇಕು ಪ್ರಾಬ್ಲಮ್ ಇದೆ. ಸ್ಟೇಷನ್ಗೆ ಹೋಗೋಣ, ಇಲ್ಲಾಂದ್ರೆ ನಿಮ್ಮ ಕೋರಮಂಗಲ ಆಫೀಸ್ ಬನ್ನಿ, ನಡೀರಿ, ಅಲ್ಲೇ ಹೋಗೋಣ, ನಡೀರಿ, ಬನ್ನಿ ಸರ್, ಬನ್ನಿ ಎಲ್ಲರೂ ನಡೀರಿ.
ಬನ್ನಿ ಕೋರಮಂಗಲ ಆಫೀಸ್ ಬನ್ನಿ ಸರ್. ನಡಿ, ನಾವು ಕೂತ್ಕೊಂತೀರಿ, ನಡೀರಿ ನೀವು ಗಾಡಿ ಹತ್ರ ಹೆಂಗೆ ಬನ್ನಿ. ನಡಿ, ಎಲ್ಲ ತೆಗೀರಿ, ನಡೀರಿ ಹೋಗೋಣ. ನಡೀರಿ, ಎಲ್ಲ ನಡೀರಿ. 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರ್ತಾರೆ. ಇವಾಗ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತರ್ತೀರಿ. ನೆಕ್ಸ್ಟ್ ಏನಾದ್ರು ಬಂತು ಅಂದ್ರೆ ನೀವು 6 ತಿಂಗಳಿಂದ ಇದ್ರೆ ನೋಡಿಲ್ಲ ಅಂತ ಇದ್ರಲ್ಲ, ಟೈಮಿಂಗ್ಸ್ ತಿಳ್ಕೊಳ್ಳಿ, ನಾಲೆಜ್ ತಿಳ್ಕೊಳ್ಳಿ, ಫಸ್ಟ್ ಹೋಗಿ ಅವ್ರ ಹತ್ರ ಮಾತಾಡಿ, ಅಪ್ಡೇಟ್ ಕೊಡಿ. ಸಾಲ್ವ್ ಆಗಿಲ್ಲ ಅಂದ್ರೆ ಆಮೇಲೆ ನೀವು ಇನ್ನೊಂದು ಕಂಪ್ಲೇಂಟ್ ರೈಸ್ ಮಾಡಿ ನಾವು ಡೈರೆಕ್ಟ್ ಆಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೀವಿ. ಅರ್ಥ ಆಯ್ತಾ? ಇದನ್ನ ಇಶ್ಯೂನ ದೊಡ್ಡದು ಮಾಡಕ್ ಹೋಗ್ಬಿಡಿ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲಿ ಇವಾಗ ಇವ್ರ ಮೇಲೆ ನಮ್ಗೆ ಇಶ್ಯೂ ಇರೋದು, ಅರ್ಥ ಆಯ್ತಾ? ಇಫ್ ಯು ಹ್ಯಾವ್ ಇಶ್ಯೂ ಆನ್ ದಿಸ್, ಕಮ್ ಟು ಡೈರೆಕ್ಟ್ ಟು ಕೋರಮಂಗಲ ಆಫೀಸ್ ಬನ್ನಿ. ಅಲ್ಲಿ ಅವರು ಸುಪೀರಿಯರ್ ಮ್ಯಾನೇಜರ್ ಇಶ್ಯೂ ಅವ್ರ ಮೇಲೆ ಏನಂತಂದ್ರೆ ಜಸ್ಟ್ ಈ ವಾಸ್ ನಾಟ್ ರೆಡಿ ಟು ಹಿಯರ್ ಟು ಅಸ್. ಅದನ್ನೇ ಹೇಳ್ತಿರೋದು. ಇಫ್ ಸಾಲ್ವ್ ಇವ್ರ ಕಡೆ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೋರಮಂಗಲ ಆಫೀಸ್ ಬನ್ನಿ. ಅಲ್ಲಿ ಬಂದು ಹೆಡ್ ಇದಾರಂತೆ, ಇವ್ರಿಗೆ ಹೆಡ್ ಇದಾರಂತೆ. ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ನಾನು ಹೇಳಿದ್ದೀನಿ ಎಲ್ಲಾರ್ದು 5 ಮಿನಿಟ್ಸ್ ವಿಡಿಯೋ ಇದೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಏನಿದೆ ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಅದನ್ನ ನೀವು ಕೊಡ್ತೀರಿ, ಅವ್ರ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡ್ಕೊಡಿ ಅಂತ. ದಯವಿಟ್ಟು ಬನ್ನಿ ಕೋರಮಂಗಲ ಆಫೀಸ್ಗೆ. ನಿಮ್ದೇನಿದೆಯೋ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ, ನಾನು ಬರ್ತೀನಿ ಅಂತ ಹರಿ ಹೇಳಿದ್ದಾರೆ. ಸರ್ ದಯವಿಟ್ಟು ಬನ್ನಿ, ಅವ್ರದ್ದೇನಿದೆಯೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ. ಯಾಕಂದ್ರೆ 6 ತಿಂಗಳಿಂದ ಇರೋ ಪ್ರಾಬ್ಲಮ್ ಇದೆ. ಓಕೆನಾ? ನಾಟ್ 1 or 2 days, ಫ್ರಮ್ 6 months ವಿ ಆರ್ ಹಿಯರಿಂಗ್ ಸೇಮ್ ಪ್ರಾಬ್ಲಮ್. ನಾವು ಕಂಪ್ನಿಯವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂದ್ರೆ ನಾವು ಸೈಲೆಂಟ್ ಆಗಿದ್ದೀವಿ. ಎಂಡ್ ಆಫ್ ದಿ ಡೇ ನಥಿಂಗ್ ಇಸ್ ಹ್ಯಾಪನಿಂಗ್. ವಿಲ್ ಗೋ ಟು ದಿ ಕೋರಮಂಗಲ ಆಫೀಸ್. ಓಕೆ, ವಿ ವಿಲ್ ಸಾರ್ಟ್ ಔಟ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಿಸ್ ಗೈಸ್.